ಅವನ ಕರುಣೆ, ಅವನ ಆಶೀರ್ವಾದ ಈ ದೇವತೆಗಳ ಮೇಲೆ ಯಾವತ್ತೂ ಶಾಶ್ವತ ಅನ್ನುವ ವಿಶ್ವಾಸ ಉಂಟು. ಅಷ್ಟದಿಕ್ಪಾಲಕರೇ, ಸ್ವರ್ಗ ಮೃತ್ಯು ಪಾತಾಳ ಅನ್ನುವ ಮೂರು ಲೋಕದಲ್ಲಿಯೇ ಶ್ರೇಷ್ಠವಾಗಿರತಕ್ಕಂತಹ ಲೋಕ ಅಂತ ಹೇಳಿದ್ರೆ ಇದುವೇ ದೇವಲೋಕ. ಈ ಸ್ವರ್ಗ ಅಲ್ವೇ? ಈ ಸ್ವರ್ಗವನ್ನೇ ನಾನು ಆಳುತ್ತಾ ಇದ್ದೇನೆ ಅಂತಾದ್ರೆ ನಾನೇ ಭಾಗ್ಯಶಾಲಿ, ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ ಅನ್ನುವುದಕ್ಕೆ ಅನುಮಾನ ಬೇಡ. ನಿಮ್ಮೆಲ್ಲರನ್ನ ಕೂಡಿಕೊಂಡು ವೈಭವದಿಂದ ಇರುವಂತಹ ವಸ್ತುಗಳಿಗೆ ಹೊಣೆಗಾರನಾಗಿ ಆಳ್ವಿಕೆ ಮಾಡುತ್ತಾ ಇದ್ದೇನೆ ಅಂತಾದ್ರೆ ಇದಕ್ಕೆಲ್ಲ ಕಾರಣ ಆ ತ್ರಿಮೂರ್ತಿಗಳು ತಾನೇ. ನಿನಗೆ ಯೋಗ್ಯತೆ ಉಂಟು, ಸ್ಥಾನಮಾನ ಉಂಟು, ದೇವೇಂದ್ರ ಇಲ್ಲಿಯ ಗದ್ದುಗೆಯನ್ನು ನೀನೇ ಏರಬೇಕು ಅನ್ನುವುದಾಗಿ ಅನುಗ್ರಹಿಸಿದ್ದಾರೆ. ಇಂಥ ಪದವಿಯನ್ನು ಪಡೆಯುವುದರಲ್ಲಿ ಒಂದಲ್ಲ ಎರಡಲ್ಲ ಶತಯಾಗವನ್ನೇ ಪೂರೈಸಿದ ಕಾರಣವಾಗಿ ಈ ಗದ್ದುಗೆ ನಾನೇ ದಕ್ಕಿಸಿಕೊಂಡವನಿದ್ದೇನೆ ಅಂದರೆ ಆ ಮಟ್ಟಿಗೆ ಹೇಳಿಕೊಳ್ಳಕ್ಕೆ ಸಂತೋಷವಾಗುತ್ತಾ ಇದೆ. ಅಷ್ಟದಿಕ್ಪಾಲಕರೇ, ಏರುವುದಕ್ಕೆ ಐರಾವತ, ಕಾಮಧೇನು, ಕಲ್ಪವೃಕ್ಷ, ಉಚ್ಚ
ಖರ್ಚು, ಹೀಗೆ ಇತ್ಯಾದಿ ಇತ್ಯಾದಿ. ಮತ್ತೆ ಮನಸ್ಸಿಗೆ ಬೇಸರವಾಯಿತು ಅಂತಾದ್ರೆ ಅದುವೇ ಕಾಣ್ತಾ ಇದೆಯಲ್ಲ ನಂದನವನ ಅಲ್ವೇ. ಇಷ್ಟೆಲ್ಲ ಇರುವಾಗ ನಮ್ಮ ಬದುಕಿನಲ್ಲಿ ಯಾವುದು ಕಡಿಮೆ ಹೇಳಿ? ಆ ಮಟ್ಟಿಗೆ ಸಮಾಧಾನವೇ ಸರಿ. ಹಾಗಂತ ದೇವಲೋಕ ಪುಣ್ಯಲೋಕ ಅಲ್ವೇ ಐಶ್ವರ್ಯ ತುಂಬಿ ತುಳುಕಾಡುತ್ತಾ ಇದೆ ಎಂಬ ಕಾರಣಕ್ಕಾಗಿ ನಾವು ಹಿರಿ ಹಿಗ್ಗಬೇಕಾದಂತ ಅನಿವಾರ್ಯತೆ ಇಲ್ಲವೇ ಇಲ್ಲ, ಅಗತ್ಯವೇ ಇಲ್ಲ. ನೋಡಿ ನಮ್ಮ ದಾಯಾದಿಗಳು ಯಾರು? ದಾನವರಲ್ವೇ. ತಾವು ಹಿರಿಯ ತಾಯಿಯ ಮಕ್ಕಳು, ನಮಗೂ ಸ್ವರ್ಗದ ಅಧಿಕಾರ ಬೇಕು, ನಮಗೂ ಆಳ್ವಿಕೆ ಬೇಕು, ನಾವು ಗದ್ದುಗೆಯನ್ನು ಏರಬೇಕು. ಎಷ್ಟೆಲ್ಲ ಮಂದಿ ಬಂದು ಹೋದ್ರು, ಏನಾದ್ರೂ ಪ್ರಯೋಜನಕಾರಿ ಆಯ್ತಾ? ಯಾವ ಪ್ರಯೋಜನವೂ ಆಗಲಿಲ್ಲ. ಗದ್ದುಗೆ ಏರಿದ್ದಾರೆ, ಒಂದು 2 ದಿವಸವ 3 ದಿವಸವ, ಆಮೇಲೆ ಕೆಳಗಿಳಿದ, ಅಲ್ಲಿಗೆ ಹಾಳಾಗೋದು ಅಲ್ವಾ? ಅಂತೂ ನಾವು ಕೆಲವನ್ನು ಬಡಿದಟ್ಟಿದ್ದೇವೆ. ಹಾಗಂತ ನಮ್ಮ ಕೈಯಲ್ಲಿ ಆಗದೇ ಆದಂತ ಕಾಲದಲ್ಲಿ ನಾವು ನಮ್ಮ ಕಾಲಿಗೆ ಬುದ್ಧಿ ಹೇಳಿದ್ದೇವೆ. ಏನು ಮಾಡೋಣ? ಅನಿವಾರ್ಯ ಸ್ಥಿತಿ. ನಾವು ಬದುಕಬೇಕು, ಬಂದ ಸಮಸ್ಯೆಯನ್ನ ದೂರೀಕರಿಸಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ತ್ರಿಮೂರ್ತಿಗಳಲ್ಲಿ ಹೋಗಿ ನಾವು ಮೊರೆ ಇಟ್ಟದ್ದುಂಟು. ರಕ್ಷಣೆ ಆ ತ್ರಿಮೂರ್ತಿಗಳೇ ಕೊಟ್ಟಿದ್ದಾರೆ. ಬಂದಂತ ದಾನವರನ್ನ ನಾಶಗೈದವರೇ ಆ ತ್ರಿಮೂರ್ತಿಗಳು ಎಂಬಲ್ಲಿಗೆ ನಾವು ಹಿಗ್ಗಬೇಕಾದಂತ ಅನಿವಾರ್ಯತೆ ಇಲ್ಲ. ಯಾವತ್ತು ನಮ್ಮ ಪಾಲಿಗೆ ಕಷ್ಟ ಅನ್ನುವುದು ತಪ್ಪಿದ್ದಲ್ಲವೇ ಅಲ್ಲ. ಆಗಾಗ ಅದೆಲ್ಲವೂ ಸಹಜ ತಾನೇ. ಆದರೂ ನಾನು ಹೇಳಿಕೊಳ್ಳುವುದೇ ಎಂದಿಗೂ ಏರಲು ಮಂದಮತಿಗಳು ಪಟ್ಟ ಏರಲು ಬಂದರೆ ನೀವೇ ಎಂದ ಸುರಮ ನಿತ್ಯವೂ ಇದೇ ಪ್ರಶ್ನೆ ಕೇಳ್ತಾನೆ. ನೀವು ಬೇಸರಿಸಬೇಡಿ. ಯಾಕೆ ಕೇಳಿದ್ರೆ ಮಂದಮತಿಗಳು ದಾನವರು ಅಲ್ವೇ, ಹುಟ್ಟಿದ ಕ್ಷಣವೇ ಬೃಹದಾಕಾರವಾಗಿ ಬೆಳೆಯುತ್ತಾರೆ. ಎಷ್ಟು ಸುಟ್ಟರೂ ಸಹ ಮತ್ತೆ ಬರ್ತಾರೆ ಅಲ್ವಾ? ಹಾಗಾಗಿ ಅಂತವರ ಭಯ ನಮಗುಂಟು. ಎಷ್ಟೊತ್ತಿಗೆ ಏನ್ ಮಾಡ್ತಾರೆ, ಎಷ್ಟೊತ್ತಿಗೆ ಯಾರು ಬರ್ತಾರೆ ಅಂತ ಹೇಳಿಕೊಳ್ಳುವುದಕ್ಕಾಗುವುದಿಲ್ಲ. ಬಂದ ಕ್ಷಣ ನಮ್ಮ ಬದುಕಿನಲ್ಲಿ ಕ್ಷಣಕಾಲ ನಾವು ಕಷ್ಟವನ್ನೇ ಅನುಭವಿಸುತ್ತಾ ಇದ್ದೇವೆ. ಪರಿಹಾರ ಕೊಟ್ಟವರು ತ್ರಿಮೂರ್ತಿಗಳು. ಎಲ್ಲಾದರೂ ಮಂದಮತಿಗಳು ದಾನವರು ಪಟ್ಟವನ್ನೇ ಏರಬೇಕು ಅನ್ನುವುದಾಗಿ ಅವರು ಇಲ್ಲಿಗೆ ಬರುತ್ತಾರೆ ಅಂತಾದ್ರೆ ಅಥವಾ ಬಂದಿದ್ದಾರೆ ಅಂತಾದ್ರೆ ಅಷ್ಟದಿಕ್ಪಾಲಕರೇ ನೀವೆಲ್ಲ ಏನ್ ಮಾಡ್ತೀರಾ? ದಾನವರು ಬಂದ್ರೆ ಇದು ನನ್ನ ಪ್ರಶ್ನೆ. ಹೌದು, ಇದಕ್ಕೆ ಉತ್ತರ
ಮಾಡುವುದು ನಾನೇ. ಹೌದಾ? ಯೋಗಕ್ಷೇಮ ಏನು ಅಂತ ಕೇಳುವುದಿಲ್ಲ, ಪ್ರಶ್ನೆ ಮಾಡ್ತೀಯ? ಯಾಕಾಗಿ ಬಂದಿದ್ದೀರಿ ಅಂತ ಕೇಳುವುದಿಲ್ಲ. ಹಾ. ನಾನು ಮರುಗಳಿಗೆಯಲ್ಲಿ ಹಾ. ಅವರನ್ನು ಕೊಂದು ಕಳೆಯುತ್ತೇನೆ. ಅದು ಒಂದು. ಹಲೋ ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ಹಾ. ಹೇಳು ನಿಮ್ಮ ಅಪ್ಪಣೆ ಬೇಕು, ಅದರ ನಿರೀಕ್ಷೆ. ಯಾವತ್ತು ದೇವೇಶ ವಾಯುವಾಗಿರುವಂತ ನಾನು ಸುಮ್ಮನೆ ಬರಲಿಲ್ಲ. ನಾನವರು ಬಂದ್ರೆ ಏನ್ ಮಾಡ್ತೀನಿ? ಇದು ನಿಮ್ಮ ಪ್ರಶ್ನೆ. ಸುಲಭದಲ್ಲಿ ಬಿಡುವವ ನಾನಲ್ಲ. ಈಗ ಸಕ್ಕರೆ ಇದ್ದಲ್ಲಿ ಇರುವೆ ಬರುವುದು ಸಹಜ ಎಂಬಂತೆ ಸಂಪತ್ತು ಐಶ್ವರ್ಯ ಅದು ವ್ಯವಸ್ಥಿತವಾಗುಂಟು ಅಂತ ಅದು ಬರುವುದಿಲ್ಲ. ವ್ಯವಸ್ಥೆ ಮೀರಿದ್ದ ಅಗತ್ಯವಾಗಿ ಬರ್ತಾರೆ. ಬರುವುದು ಪ್ರಮುಖವಾದ ಕಾರಣ. ಹಾಗಾಗಿ ಅವರು ಬರ್ತಾರೆ ಅಂತ ಚಿಂತಿಸುವುದು ಬೇಡ. ಚಿಂತೆಯ ಲತ ಎಲ್ಲ ಕಿತ್ತೆ ಸೇರಿ ಒಂದೊಂದು ಸಮಯದಲ್ಲಿ ನನ್ನದೊಂದು ಅಪ್ಪಣೆಯನ್ನು ಕೊಟ್ಟಿದ್ದೆ ಹೌದು ಅಂತಾದ್ರೆ ಅರೆ ಕ್ಷಣದಲ್ಲಿ ಆ ದುಷ್ಟರನ್ನ ಸಾಧ್ಯ ಮಾಡುವಂತ ಕಾರ್ಯ ನಮ್ಮದು. ನಿಮ್ಮ ಆಶೀರ್ವಾದ ಬೇಕು. ದೋಷವಾಂತೇನೋ ನಿಮ್ಮಯ ನುಡಿಗೆ ಕದನ ಕಾಲಿಗಳು ಕದನ ಕಲಿಗಳು ನೀವು ಸಂಗರದೊಳಗೆ ಕಳರ ಭೀತಿಯೋ ಕಳರ ಭೀತಿಯೋ ಕಳರ ಭೀತಿಯೋ ನಮಗ ಎಳ್ಳಿನಿದಿಲ್ಲ ಕಳರ ಭೀತಿಯೋ ಕಳರ ಭೀತಿಯೋ ಕಳರ ಭೀತಿಯೋ ನಮ ಎಳ್ಳಿನಿದಿಲ್ಲ ಕಳರ ಭೀತಿಯೋ ಕಳರ ಭೀತಿಯೋ ಕಳರ ಭೀತಿಯೋ
ಕಳ್ಳರ ಭೀತಿಯೋ ಕಳ್ಳರ ಭೀತಿಯೋ ನಾಮ ಎಳ್ಳಿ ನೀರಿಲ್ಲ ನಮಗೆಳ್ಳಿ ನೀರಿಲ್ಲ ನಳಿನ ನಾಮದ ಕಾರುಣ್ಯದೇ ಸುಳ್ಳಲ್ಲ ನಳಿನ ನಳಿನ ನಾಮದ ಕರುಣೆಯಲಿ ಸುಳ್ಳಲ್ಲ ಕರುಣೆಯಲಿ ಸುಳ್ಳಲ್ಲ ಕಳ್ಳರ ಭೀತಿಯು ಕಳ್ಳರ ಭೀತಿಯು ಕಳ್ಳರ ಭೀತಿಯು ನಮಗೆಲ್ಲ ನಳಿನ ನಾಮನ ಕರುಣೆಯಲ್ಲಿ ಸುಳ್ಳಲ್ಲ 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 ಅಷ್ಟದಿಕ್ಪಾಲಕರೇ, ನಿಮ್ಮ ವೀರೋಕ್ತಿಯ ಮಾತುಗಳಿಗೆ ಮೆಚ್ಚಿದೆ. ಹೃದಯವೇ ತುಂಬಿ ಹೋಯಿತು. ಆ ಮಟ್ಟಿಗೆ ಸಮಾಧಾನ ಆಗಲೇಬೇಕು. ನಿನ್ನೆ ಅವೇನೋ ಹೇಳುವುದು, ಇವತ್ತು ನೀವೇನೋ ಹೇಳುವುದು ಅಲ್ಲವೇ ಅಲ್ಲ. ಯಾವ ದಿವಸವೂ ನಮಗೆ ಧೈರ್ಯದ ಆ ವೀರೋಕ್ತಿಯ ಮಾತುಗಳನ್ನೇ ಆಡ್ತಾ ಬಂದರು. ಆ ಮಟ್ಟಿಗೆ ನಿಮ್ಮ ಮೇಲೆ ಯಾವತ್ತೂ ವಿಶ್ವಾಸ ಅನ್ನೋದುಂಟೇ ಉಂಟು. ಅಷ್ಟ ದಿಕ್ಪಾಲಕರೇ, ಬರಲಿ. ದಾನವ ಒಬ್ಬನಲ್ಲ, ದಾನವ ವೀರ ಒಂದಲ್ಲ, 100 ಮಂದಿಯ ಬರಲಿ. ಅಂತವರನ್ನು ಪಡೆತೀರ, ಪಡೆದು ಓಡಿಸುತ್ತೀರಾ? ಅನುಮಾನವೇ ವಿಶ್ವಾಸ ಉಂಟಪ್ಪ ನನಗೆ. ಶ್ರಮ ಪಟ್ಟಿದ್ದೀರಾ, ಬೆವರನ್ನು ಚೆಲ್ಲಿದ್ದೀರಾ. ಆ ಮಟ್ಟಿಗೆ ನಮ್ಮ ಅಷ್ಟ ದಿಕ್ಪಾಲಕರು ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯಾಗುತ್ತಾ ಇದೆ, ಹೆಮ್ಮೆಯಾಗುತ್ತಾ ಇದೆ. ಆದರೆ ಕೇವಲ ದೇವತೆಗಳು ನಾವು. ಇಲ್ಲಿಯ ಸುಖ ಸಂಪತ್ತನ್ನು ಅನುಭವಿಸಿ ಇದರಲ್ಲಿಯೇ ನಾವು ತೃಪ್ತರಾಗಬೇಕು. ನೋಡಿ ಆ ಕಡೆಯಲ್ಲಿ
ಅದುವೇ ಕಾಣುತ್ತಾ ಇದೆ ಕರ್ಮಭೂಮಿ ಭೂಲೋಕ. ಬ್ರಾಹ್ಮಣೋತ್ತಮರು ಯಾಗ ಯಜ್ಞ ಹೋಮ ಹವನ ಸಂಧ್ಯಾ ವಂದನೆ ಇದನ್ನೆಲ್ಲವನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಾರೆ. ಅದು ದೇವತೆಗಳಿಗೆ ಹವಿಷ್ಯ ನೀಡುತ್ತಾ ಇದ್ದಾರೆ. ನಾವು ತೃಪ್ತರಾಗುತ್ತೇವೆ. ಅಷ್ಟೇ ಸಾಕೋ? ಅಷ್ಟಕ್ಕೆ ಸೀಮಿತವೋ? ಹೌದಾ? ಅಲ್ಲವೇ ಅಲ್ಲ. ಕಾಲ ಕಾಲಕ್ಕೆ ಮಳೆ ಬೆಳೆ ಅನುಗ್ರಹಿಸಬೇಕಾದದ್ದು ನಮ್ಮಾದ್ಯ ಕರ್ತವ್ಯ. ನಿನ್ನನು ಕಂಡರೆನ್ನಯ ಮನಗೆ ಸೋಜಿಗವಾಗಿ ತೋರ್ಪುದು ಮನಗೆ ಸೋಜಿಗವಾಗಿ ತೋರ್ಪುದು ಗೊಂಡಿರುವ ಬಗೆ ತನು ಪುಳಗ ಗೊಂಡಿರುವ ಬಗೆ ಏನೆಲ್ಲಲು ಬೇಡ ಏನೆಲ್ಲಲು ಬೇಡ ಸಾಷ್ಟಾಂಗ ಪ್ರಣಾಮಗಳು. ಶುಭವಾಗ್ಲಿ ಎದ್ದೇಳು. ಆಶ್ಚರ್ಯ. ಯಾಕೆ? ಪರಮಾಶ್ಚರ್ಯ. ಲೋಕ ಕಲ್ಯಾಣಾರ್ಥಕವಾಗಿಯೇ ತಾವು ಘೋರವಾದಂತ ತಪಸ್ಸನ್ನ ಆಚರಿಸುವಂತ ಮಹಾಮಹಿಮರಿದ್ದೀರ ತಾವು. ಸರಿ. ಇದ್ದಕ್ಕಿದ್ದ ಹಾಗೆ ಮನದ ಬೇಸರವನ್ನ ದೂರೀಕರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಐರಾವತವನ್ನ ನಂದನವರಕ್ಕೆ ಹೋಗುತ್ತಿರುವಂತಹ ಸಮಯದಲ್ಲಿ ಎದುರುಕೊಂಡವರೇ ನೀವಿದ್ದೀರಾ. ನೀನು ಐರಾವತವನ್ನು ಏರಿ ಬರ್ತೀಯ ಅನ್ನೋ ನಿರೀಕ್ಷೆ ಇರಲಿಲ್ಲ. ನಾನು ಏರುವಾಗ ನೀವು ಬರ್ತೀರಾ ಅಂತ ನಿರೀಕ್ಷೆ ಇರಲಿಲ್ಲ. ಅನಿರೀಕ್ಷಿತವಾಗಿ ಬರುವವನೇನ ಅಂತೂ ಅನಿರೀಕ್ಷಿತವಾಗಿ ಇಬ್ಬರ ಮುಖಾಮುಖಿ ಆಯಿತು ಅಂತಾಯ್ತು. ಮಹರ್ಷಿಗಳೇ, ಏನಪ್ಪ? ಏನೋ ಒಂದು ಮುಖದಲ್ಲಿ ತವಕ ಕಾಣುತ್ತಾ ಇದೆ. ಖಂಡಿತ ಅಲ್ವಾ? ಹೌದು. ಏನೋ ಒಂದು ಸಾಧನೆ ಮಾಡ್ಕೊಂಡು ಬಂದ ಹಾಗುಂಟು ಅಲ್ವೇ? ಇದ್ದಕ್ಕಿದ್ದ ಹಾಗೆ ಈ ದೇವಲೋಕಕ್ಕೆ ತಮ್ಮ ಆಗಮನ ಅಂತಾದ್ರೆ ಏನೋ ಒಂದು ವಿಶೇಷ ಉಂಟೇ ಉಂಟು. ನೀವು ನಿಮ್ಮಂತವರು ಬಂದ ಮೇಲೆ ಮತ್ತೆ ಹೇಳುವುದೇ ಬೇಡ ಅಲ್ವಾ? ಹಾಗಾಗಿ ಏನೀ ತವಕ ಇಲ್ಲಿವರೆಗೆ ಬಂದದ್ದು ಯಾಕೆ? ನಮ್ಮಿಂದೇನಾಗಬೇಕು ಎಲ್ಲವನ್ನ ಹೇಳ್ತೀರಾ ಮಹರ್ಷಿಗಳೇ? ಬಂದರ ಓ ಶಚಿಪತಿ ನೀ ಕೇಳೋ, ಶಚಿಪತಿ ನೀ ಕೇಳು, ನಾನು ಶುಚಿಯಳು ಅರ್ಚಿಸಲು, ನಾನು ಶುಚಿಯಳು ಅರ್ಚಿಸಲು ಅಚ್ಯುತ ನಿತ್ಯ ಸ್ವಚ್ಛದ ಮಾಲೆಯು, ಅಚ್ಯುತ ನಿತ್ಯ ಸ್ವಚ್ಛದ ಮಾಲೆಯು ಹೆಚ್ಚುವುದಿದ ಧರಿಸಲು ಸೌಭಾಗ್ಯವು, ಹೆಚ್ಚುವುದಿದ ಧರಿಸಲು ಸೌಭಾಗ್ಯವು. ಅಚ್ಯುತ ನಿತ್ಯ ಸ್ವಚ್ಛದ ಮಾಲೆಯು ಹೆಚ್ಚುವುದಿದ ಧರಿಸಲು ಸೌಭಾಗ್ಯವು. ಶಚಿಪತಿ ನೀ ಕೇಳು. ಮಹರ್ಷಿಗಳೇ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತ ಕಾರ್ಯದಲ್ಲಿ ನಿತ್ಯವೂ ನಿರತನಾಗಿರುವವ ಯಾರು ಅಂತ ಕೇಳಿದ್ರೆ ಅಮ್ಮ ದುರ್ವಾಸ. ಹೌದೌದು, ದುರ್ವಾಸ ಮನೆಗಳು. ಕೆಲವೊಮ್ಮೆ ನಮ್ಮನ್ನು ನೋಡಿದಾಗ ಎಲ್ಲವರು ಆಕ್ಷೇಪ ಮಾಡುವುದು ಯಾನ್ ಮುಖದ ಮೇಲೆ ಮೂಗುಂಟು ಅಂತ ಹೇಳಿದ್ರು ಸಿಟ್ಟು ಮಾಡಿಕೊಳ್ಳುವವ ಎನ್ನುವ ಹಾಗೆ. ಅದು ಸತ್ಯವೇ. ಮುಖದ ಕೆಳಗೆ ನಿಮಗೆ ಮೀಸೆ ಉಂಟು ಅಂತ ಹೇಳಿದ್ರೆ ನಿಮಗೆ ಸಿಟ್ಟು.
ಪ್ರತಿಯೊಬ್ಬರಿಗೂ ಹಾಗೆ ಅಲ್ವೋ? ಅಲ್ವೇ? ಹಾಗಂತ ಅದರಲ್ಲಿ ಪ್ರತ್ಯೇಕತೆಯನ್ನು ಕಾಣಿಸಿಕೊಂಡವ ನಾನು ಹೌದು. ನನ್ನನ್ನು ಆಕ್ಷೇಪ ಮಾಡುವಂತ ವರ್ಗಗಳು ಅನೇಕ ಉಂಟು. ಖಂಡಿತ. ದುರ್ವಾಸ ಬಂದ ಅಂತಾದ್ರೆ ಅಲ್ಲಿ ಸಿಟ್ಟಿನಿಂದಲಾಗಿ ಏನಾದ್ರೂ ಅನರ್ಥ ಪರಂಪರೆಗಳು ನಡೆದು ಹೋಗ್ತದೆ ಎನ್ನುವ ಹಾಗೆ. ಹೌದಪ್ಪ. ಹಾಗಂತ ನಾನು ಒಬ್ಬರನ್ನ ಶಪಿಸ್ತೇನಂತಾದ್ರೆ, ಅಲ್ಲ ಯಾರನ್ನಾದ್ರೂ ದೂಷಿಸ್ತೇನಂತಾದ್ರೆ ಅದಕ್ಕೆ ಸಮರ್ಪಕವಾದಂತ ಒಂದು ಕಾರಣ ಎನ್ನುವುದು ಇರ್ತದೆ ಎನ್ನುವುದಕ್ಕೆ ಈ ಹಿಂದೆ ನಡೆದಂತ ಘಟನಾವಳಿಗಳೇ ಸಾಕ್ಷಿ. ಅನೇಕ ಉಂಟು, ಅನೇಕ ಉಂಟು. ಆದ್ರೆ ಇವತ್ತಿನ ದಿವಸ ಸಂತೋಷಭರಿತನಾಗಿ ಇಲ್ಲಿವರೆಗಾಗಿ ಬರುವರೆ ಉದ್ದೇಶ ಎನ್ನುವುದು ಪ್ರಬಲವಾದದ್ದೇ ಉಂಟು. ಎಂದಿನ ಹಾಗೆ ನಾನು ಆಶ್ರಮದಲ್ಲಿ ಇರುವಂತ ಸಂದರ್ಭ ಯಾಕೋ ಏನೋ ಮನಸ್ಸಿನ ವಾಂಛೆ ಒಂದು. ಶ್ರೀಹರಿಯನ್ನ ಕಂಡು ಅವನನ್ನು ಅರ್ಚಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕೆನ್ನುವಂತ ಮನಸಂಕಲ್ಪವನ್ನು ಮಾಡಿದೆ. ಮೂಲಕವಾಗಿ ತಪಸ್ಸು ನಿರತನಾದೆ. ಶ್ರೀಹರಿಯನ್ನ ಪ್ರತ್ಯಕ್ಷೀಕರಿಸಿಕೊಂಡೆ, ಅವನನ್ನ ಪೂಜಿಸಿದೆ, ಅವನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರನಾದೆ. ನನ್ನ ಪೂಜಾ ಕೈಂಕರ್ಯಗಳನ್ನ ಕಂಡು ನನ್ನ ಭಕ್ತಿ ಶ್ರದ್ಧೆಯ ಮೂಲಕವಾಗಿ ಕಂಡದನ್ನ ನೋಡಿ ಸಂತೋಷಗೊಂಡಂತ ಆ ಹರಿ ನನ್ನ ಪಾಲಿಗೆ ವಿಶೇಷವಾದಂತ ಮಂದಾರ ಮಾಲಿಕೆ ಒಂದನ್ನ ಕೊಟ್ಟ. ಇದರ ವಿಶೇಷತೆ ಏನು ಗೊತ್ತಾ ಪುರಂದರ? ಇದನ್ನು ನಾವು ಧರಿಸಿದೆವು ಅಂತಾದ್ರೆ ನಮ್ಮ ಮನದ ಇಚ್ಛೆಯ ಪ್ರಕಾರವಾಗಿ ಬಳಸಿಕೊಳ್ಳಬಹುದು. ಲೋಕದ ಉದ್ಧಾರಕ್ಕಾಗಿಯೂ ಅಲ್ಲ, ನಮ್ಮ ಮನದ ವಾಂಛೆ ಏನುಂಟು, ನಮ್ಮ ಆಸೆಗಳು ಏನುಂಟು ಅದನ್ನು ತೀರ್ಚಿಕೊಳ್ಳುವಲ್ಲಿ ಇದು ಹೇತುವಾಗಿ ನಿಲ್ತದೆ. ಇದನ್ನ ಗ್ರಹಿಸಿದ ಮರುಗಳಿಗೆಯಲ್ಲಿ ಹರಿನನ್ನ ಪಾಲಿಗೆ ಕೊಟ್ಟ. ಆದ್ರೆ ಇದನ್ನು ನಾನು ಧರಿಸುವಲ್ಲಿ ಎಷ್ಟು ಯೋಗ್ಯ? ಕೇವಲ ನನ್ನ ಮನದ ಆಸೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಹರಿಯನ್ನ ಸಂಕಲ್ಪಿಸಿಕೊಂಡು ಅವನನ್ನ ಭರಿಸಿಕೊಂಡು ಅವನನ್ನ ಪೂಜಿಸಿದ್ದೆ ಬಿಟ್ರೆ ಯಾವುದೋ ಅಪೇಕ್ಷೆಯನ್ನ ಪಟ್ಟು ನಾನು ಇದನ್ನು ಮಾಡಿದ್ದಲ್ಲ. ಇದರಿಂದ ಯಾವುದೋ ಫಲಾಪೇಕ್ಷೆ ನನ್ನ ಪಾಲಿಗೆ ದೊರಕ್ತದೆ ಅಂತಾದ್ರೆ ಅದರ ಅನಿವಾರ್ಯತೆ ನನಗುಂಟ. ಯಾಕೆ? ಎಲ್ಲವನ್ನ ತ್ಯಜಿಸಿದವ ನಾನು, ಲೋಕ ಕಲ್ಯಾಣಾರ್ಥವಾಗಿ ಜೀವವನ್ನ ಮುಡಿಪಾಗಿಟ್ಟವ ನಾನು. ಇದರಿಂದ ನನಗೇನು ಲಾಭ? ಇದರಿಂದ ನನಗೇನು ಪ್ರಯೋಜನ? ಲಾಭ? ಹಾಗಿದ್ರೆ ಇದನ್ನು ಕೊಡಬೇಕಾದವರಿಗೆ ಕೊಟ್ಟೆ ಅಂತಾದ್ರೆ ಅದರಿಂದ ಅನುಕೂಲವಾದೀತೆ ಬಿಟ್ಟರೆ ನನಗಿದರಿಂದ ಅನುಕೂಲವಾಗ್ಲಿಕ್ಕಿಲ್ಲ. ನೀವು ಯಾರಿಗೆಲ್ಲ ಕೊಡೋದಕ್ಕೆ ಮುಂದಾದ್ರೆ? ಹಾಗೆ ತೀರ್ಮಾನಿಸಿದಂತ ನಾನು ಈ ಮಾಲಿಕೆಯನ್ನ ಬ್ರಹ್ಮದೇವನಿಗೆ ಕೊಡೋಣ ಅಂತ ಅಲ್ಲಿವರೆಗಾಗಿ ಹೋದೆ. ಕೊಡ್ಲಿಲ್ವಾ ಅವನಿಗೆ? ಸತ್ಯಲೋಕಕ್ಕೆ ಹೋಗಿ ವಿಚಾರವನ್ನು ಅರುಹಿ ವರಾಹ ಮಾಲಿಕೆಯನ್ನ ಕೈಲಿದ್ದದನ್ನ ಕೊಡಬೇಕೆನ್ನುವ ಹಾಗೆ ತೀರ್ಮಾನಿಸಿದಾಗ ಬ್ರಹ್ಮದೇವ ವಲ್ಲೆ ಅಂತ ಹೇಳಿದ. ಅಯ್ಯೋ, ತ್ರಿಮೂರ್ತಿಗಳು ನಾವು. ಹರಿ ಇದನ್ನ ಸಂಕಲ್ಪಿಸಿ ನಿಮ್ಮ ಪಾಲಿಗೆ ಕೊಟ್ಟಿದ್ದಾನೆ ಅಂತಾದ್ರೆ ಇದನ್ನು ನಾನು ಅತಿಕ್ರಮಿಸುವುದು ಕಷ್ಟವಾಗ್ತದೆ. ಪಾಲನಕರ್ತೃವಾಗಿ ಅವನಡಿಸಿರುವಂತ ಕಾರ್ಯವೇ ಯೋಗ್ಯ. ಇದನ್ನು ನಾನು ಅತಿಕ್ರಮಿಸುವಿಲ್ಲ ಅಂತ ಎನ್ನುವ ಹಾಗೆ ಹೇಳಿದ ಮರುಗಳಿಗೆ ಹಿಂದೂ ಮುಂದೆ ಆಲೋಚನೆ ಮಾಡಲಿಲ್ಲ. ನೇರವಾಗಿ ಕೈಲಾಸಕ್ಕೆ ಹೋದೆ, ಬೆಳ್ಳಿ ಬೆಟ್ಟವನ್ನು ಸೇರಿದೆ. ಅವನಿಗೆ ಸ್ವಲ್ಪ ಮಾಲೆ ಕಡಿಮೆ ಉಂಟು, ಅವ ಸ್ವೀಕಾರ ಮಾಡ್ತೇನೋ. ಹಾಗೆ ಅವನಲ್ಲಿ ಕೇಳಿದಾಗ ಅವ ಆಡಿರುವಂತ ಮಾತು, ಹರಿಹರರಲ್ಲಿ ಭೇದ ಇಲ್ಲ, ಅವ ಕೊಟ್ಟಿದ್ದಾನೆ ಎನ್ನುವ ಮಾತ್ರಕ್ಕಾಗಿ ಇದನ್ನು ನಾನು ಸ್ವೀಕರಿಸುವಂತಿಲ್ಲ. ಇದನ್ನು ಯೋಗ್ಯರಿಗೆ ನೀನು ಕೊಟ್ಟೆ ಅಂತಾದ್ರೆ ಇದರ ಸದುಪಯೋಗವನ್ನು ಅವರು ಪಡಿಸಿಕೊಳ್ತಾರೆ ಎನ್ನುವ ಹಾಗೆ ಹೇಳಿದ. ಹಾಗೆ ಆಲೋಚನೆ ಮಾಡಿದಾಗ ನನ್ನ ಮತಿಯಲ್ಲಿ ಹುಟ್ಟಿ ಬಂದಂತ ವ್ಯಕ್ತಿ ನೀನಾದ ಕಾರಣದಿಂದಲಾಗಿ ನೇರವಾಗಿ ದೇವಲೋಕವನ್ನ ಪ್ರವೇಶ ಮಾಡಿದವ ನಾನು. ನಿನ್ನ ವೈಭವವನ್ನ ಕಂಡೆ. ಸಿರಿ ಸಂಪತ್ತುಗಳಿಂದ ತುಂಬಿ ತೂಗುತ್ತಿರುವಂತ ನಾಕಲೋಕವನ್ನ ಕಂಡಾಗ ಯಾರಿಗೂ ಮನಸ್ಸು ಕಲಕಲೇಬೇಕು. ದಾನವರು ಈ ಕಡೆಯತ್ತ ಮುಖ ಮಾಡ್ತಾರೆ ಎನ್ನುವ ವಿಚಾರವನ್ನು ನಾನು ಕೇಳಿದ್ದುಂಟು. ಅನೇಕ ಬಾರಿ ನೀನು ಓಡಿದ್ದು ಉಂಟು. ದಿನನಿತ್ಯದ ನಿನ್ನ ಕಾರ್ಯಕಲಾಪ ಏನು ಅಂತ ನನಗೆ ಹೊಸತಾಗಿ ಹೇಳಬೇಕಾದದ್ದಿಲ್ಲ. ಎಲ್ಲಾ ದೇವತೆಗಳನ್ನು ಒಂದುಗೂಡಿಸಿ ಇವತ್ತು ರಕ್ಕಸರು ಬಂದ್ರೆ ಏನ್ ಮಾಡ್ತೀರಿ ಅಂತ ಕೇಳು. ಹೌದಪ್ಪ, ಪಾಪ ಅವರು ಪುರುಸತ್ತಿಲ್ದೆ ಹಾರುದು. ನೀನು ಆಮೇಲೆ ಸಂತೋಷದಿಂದ ಪುಲತೋಷವಾಂತೆನು ನಿಮ್ಮಯ ನುಡಿ. ನಮಗೊಂದು ಪುರುಷತ್ತು ಉಂಟೋ ಏನ್ ಮಾಡ್ತೀರಾ ಕೇಳು. ಅವ್ರ ಪುರುಷತ್ತು ಉಂಟು, ಅವ್ರು ಹಾರು. ನಾವು ಬಂದ್ರೆ ಈಗ ಮಾಡ್ತೇವೆ. ಆದ್ರೆ ಒಂದು ಅಷ್ಟು ಹಾರಿದ್ರು ಪಾಪ ಅವರೊಟ್ಟಿಗೆ ಅವರು ಹೇಳಿದ್ದಕ್ಕೆ ನೀನು ತಲೆ ಆಡಿಸಿದ. ಹೌದು, ಬರುವ ದಾನವರನ್ನ ಕಂಡ ಮರುಗಳಿಗೆ ಇಲ್ಲಿ ಮೊದಲು ಓಡುವವನೇ ನೀನು ಬಿಟ್ಟರೆ ಪಾಪ ಹಾರದವರಿಗೆ ಒಂದು ಅವಕಾಶ ಕೊಡದೆ ಹೋದ. ನಾನು ಮೊದಲೇ ಯಾಕೆ ಕೊಡ್ತೆ? ನಮ್ಮವರಿಗೆಲ್ಲ ಒಂದು ದಾರಿ ಬೇಕಲ್ಲ. ಹೌದಪ್ಪ, ಇಲ್ಲದೆ ಹೋದ್ರೆ ಅವ್ರ ಸ್ಥಿತಿ ಅಧೋಗತಿ ಆಗ್ತದೆ ಅಂತ ನಾನು ಮೊದಲೇ ಓಡು. ಆ ಮಟ್ಟಿಗೆ ನೀ ಒಟ್ಟಿಲ್ಲ. ಯಾಕೆ ಹೇಳು? ಓಡುದಿದ್ರೆ ಪಾಪ ನೀವು ಒಬ್ಬನೇ ಓಡುದಿಲ್ಲ, ಎಲ್ಲರನ್ನು ಕಟ್ಕೊಂಡೇ ಓಡ್ತಾರೆ ನೋಡು. ಅದು ಸಮಾಧಾನ. ಆದ್ರೂ ಒಂದು ಏನು, ನಿಮಗೆ ಸಿಕ್ಕಿರುವಂತ ಈ ಪೀಠವನ್ನ ಸದುಪಯೋಗ ಪಡಿಸಿಕೊಂಡು ಲೋಕದ ಉದ್ಧಾರಕ್ಕಾಗಿ ಶ್ರಮಿಸುವಲ್ಲಿ ಮನ ಮಾಡಿದಂತ ನಿನ್ನ ಪಾಲಿಗೆ ವಿಶೇಷವಾದಂತ ಈ ಮಂದಾರ ಮಾಲಿಕೆಯನ್ನ ಕೊಡಬೇಕೆನ್ನುವಂತ ಸಂಕಲ್ಪದಲ್ಲಿ ಬಂದವರಾರು. ಈ ಮಾಲೆಯನ್ನ ನೀನು ಧರಿಸಿ ಲೋಕದ ಉದ್ಧಾರಕ್ಕಾಗಿ ಅಲ್ಲ ನಿನ್ನ ಮನದ ವಾಂಛೆಯನ್ನ ಈಡೇರಿಸಿಕೊಳ್ಳುವುದಕ್ಕೆ ಇದು ಮೂಲ ಕಾರಣವಾಗ್ತದೆ. ಹರಿಯಿಂದ ಅನುಗ್ರಹಿತವಾದಂತ ಈ ಮಾಲೆಯನ್ನ ನಿನ್ನ ಪಾಲಿಗೆ ಅನುಗ್ರಹಿಸುವರೆ ಬಂದವ ನಾನು. ಇದನ್ನ ಪಡೆಯುವರೆ ನಿನ್ನ ಮನದ ಅಭಿಪ್ರಾಯ ಏನು? ಮುನಿ ನೀಡೆ
ಮನದೊಳಗೆ ಎಣಿಸಿದವು ಭಾಗ್ಯದೊಳು ಕೊಂದಿಲ್ಲ ನನಗೆ ಭಾಗ್ಯದೊಳು ಕೊಂದಿಲ್ಲ ಎನಗೆ ಪಡೆಯುವರೆ ನಿನ್ನ ಮನದ ಅಭಿಪ್ರಾಯ. ಅಯ್ಯೋ ದೇವರೇ, ಮಹರ್ಷಿಗಳ ಅಷ್ಟ ದಿಕ್ಪಾಲಕರನ್ನ ಮನಗೂಡಿ ಕಾಣುವಂತ ಈ ಸುಧರ್ಮ ಗದ್ದುಗೆಯನ್ನ ಏರಿ ತ್ರಿಮೂರ್ತಿಗಳ ಆಶೀರ್ವಾದವನ್ನ ಪಡೆದು ಅದ ಮುತ್ತು ರಕ್ತ ವಜ್ರ ವೈಢೂರ್ಯ ತುಂಬಿ ತುಳುಕಾಡುತ್ತಾ ಇದೆ. ನೀನು ಹೊಸತಾಗಿ ಹೇಳಬೇಕಾದದ್ದೇ ಇಲ್ಲ. ಏರುವುದಕ್ಕೆ ಐರಾವತ ಅಷ್ಟ ಸೌಭಾಗ್ಯಗಳಿಂದ ಒಡಗೂಡಿರುವಂತ ನಾಡು ಈ ನಾಗಲೋಕ. ಇಷ್ಟು ಭಾಗ್ಯ ದೇವಲೋಕದ ನಾಕ. ಇಂಥ ಸಂಪತ್ತಿರುವಾಗ ಈ ಮಾಲೆ ನಮಗೆ ಯಾಕೆ? ಅಲ್ಲ, ಇದನ್ನೇ ಧರಿಸಬೇಕು. ಇದು ನಮ್ಮ ದೇಹಕ್ಕೆ ಭಾರವೇ ಇಲ್ಲ. ಇದರ ಅನಿವಾರ್ಯತೆ ನಮಗೆ ಇಲ್ಲವೇ ಇಲ್ಲ. ಸುಮ್ಮನೆ ನಿಮಗೊಂದು ಕೆಲಸ ಇಲ್ಲ ಅಂತ ಇಲ್ಲಿಗೆ ಬಂದ್ರಿ. ನೀವು ಎಲ್ಲಾದ್ರೂ ಬೇರೆ ಕೊಡ್ಬೋದಾಗಿತ್ತು. ಒಬ್ಬ ಅಲ್ಪನಿಗಾದ್ರೂ ಕೊಟ್ರೆ ಅವನಾದ್ರೂ ಒಳ್ಳೆಯವನ ಆಗ್ತಿದ್ದ ಲೋಕದಲ್ಲಿ. ನನಗೆ ಏನು ಕಡಿಮೆ ಉಂಟು ಹೇಳ್ತಲ್ಲ. ಅಷ್ಟಭಾಗ್ಯ ಸಂಪತ್ತು ವಿಹುದು. ಇಷ್ಟೆಲ್ಲ ಇರುವಾಗ ನನಗೆಲ್ಲ ಈ ಮಾಲೆ ಯಾಕೆ ಮಹರ್ಷಿಗಳೇ? ಹಾಗಿದ್ರೆ ಇದರ ನಿನಗೆ ಪ್ರಯೋಜನ? ಇದರ ಅನಿವಾರ್ಯತೆ ನನಗಿಲ್ಲವೇ ಇಲ್ಲ. ಹಾಗಿದ್ರೆ ಇದನ್ನು ನೀನು ಧರಿಸುವುದಿಲ್ಲ? ನಾನು ಧರಿಸುವುದೇ ಇಲ್ಲ. ಮತ್ತಿನ್ನು ಮಾಡುವಂತ ಕಾರ್ಯ ಮಾಡುವುದೇನೋ ಗೊತ್ತುಂಟು. ಕೊರಿಯ ಕೊರಿಯ ಸ್ಥಳವಿಡಲ ಆದ್ರೆ ಕೈಲಾಸಕ್ಕಾಗಿ ಅವನೂ ಸ್ವೀಕಾರ ಮಾಡಲಿಲ್ಲ. ಇಲ್ಲ. ಸೃಷ್ಟಿಕರ್ತ ಬ್ರಹ್ಮದೇವ ಅವನೂ ಸ್ವೀಕಾರ ಮಾಡಲಿಲ್ಲ. ಇಲ್ಲ. ನನಗೆ ಈ ಹಾರ ಅನಿವಾರ್ಯತೆ ಇಲ್ಲ. ಅಂದ್ರೆ ನಾನು ಧರಿಸುವುದೇ ಇಲ್ಲ. ಹೊರತಾಗಿ ಈ ಹೊರತಾಗಿ ಹಾರ ಎಲ್ಲಿ ಗೊತ್ತುಂಟ? ಎಲ್ಲಿ? ಏರಿ ಬಂದಿದ್ದೇನೆ ಐರಾವತವನ್ನ. ಆ ಐರಾವತದ ಸತ್ತಿಗೆ ಹೊರಳಿಗೆ ಸಂಯುಕ್ತ ಕೊಂಡು ಹತ್ತು ಜಗರು ಉಳಿದು ಹೋದಗಳು ಏನೋ ಇಲ್ಲ ಸ್ವಲ್ಪ ಏನೋ ಅಹಂಕಾರಿ, ಅವಿವೇಕಿ, ಅಜ್ಞಾನಿ. ಏನ್ ಹೇಳಿದೆ ನೀನು? ಈ ಮಾಲೆ ನಿನಗೆ ಯೋಗ್ಯವಾದದ್ದಲ್ಲ. ಆನೆಯ ಕುಂಭಸ್ಥಳಕ್ಕೆ ನಿನಗೆ ಎಸೆಯುವುದಕ್ಕಾಗಿ ಮನ ಮಾಡಿದೆ. ಬಿಸಾಡಿದ್ದಾನೆ. ಉದ್ದಟತನದ ಪರಮಾವಧಿಯನ್ನು ತೋರಿಸ್ತಾ ಇದ್ಯಾ? ಆ, ಪುರಂದರ, ಏನು? ಹೋಗಿ ನಾನು ನೇರವಾಗಿ ಬ್ರಹ್ಮನಲ್ಲಿ ಕೇಳಿದಾಗಲೂ ಪರಶಿವನಲ್ಲಿ ಕೇಳಿದಾಗಲೂ ಯಾರು ಇದರ ಕುರಿತಾಗಿ ತಿರಸ್ಕಾರ ಭಾವನೆಯನ್ನು ತೋರಿಸಿದವರಲ್ಲ. ನೀನು ಇವತ್ತಿಗೂ ಈ ಸುಧರ್ಮ ಪೀಠವನ್ನು ಏರ್ತಿ ಅಂತಾದ್ರೆ ತ್ರಿಮೂರ್ತಿಗಳ ಭಿಕ್ಷೆ ಎನ್ನುವುದನ್ನು ಯಾವತ್ತಿಗೂ ಮರಿಬೇಡ. ಅಹಂಕಾರದ ತುತ್ತತೆಯನ್ನು ಏರಿ ನಿಂತಿ ಅಂತಾದ್ರೆ ನಿನ್ನ ಪಾಲಿಗೆ ಇರುವಂತ ಸಕಲ ಸಂಪತ್ತು ಇದರ ವೈಭವೀಕರಣವ ಇದರ ದಶೆಯಿಂದಲಾಗಿ ನೀನು ಕುಣಿದಾಡ್ತಿ ಅಂತಾದ್ರೆ ನಿನ್ನ ಪಾಲಿಗೆ ಅದು ಉಳಿಯಬಾರದು. ಏನು ಮಾಡುವಂತ ಕಾರ್ಯಕ್ಕೆ ನಿನ್ನನ್ನು ಶಪಿಸದೆ ಬಿಡ. ಏನು ಮಾಡ್ತೀರಾ? ಹರಿಗರ್ರದ ಕೃಪೆಯೊಳೆ ನೀವು ಒಂದು ಎಕ್ಕಶ್ಚಿತ ಮಹರ್ಷಿಗಳು ಇಂಥ ಗದ್ದುಗೆಯನ್ನು ಪಡೆಯುವುದರಲ್ಲಿ ತ್ರಿಮೂರ್ತಿಗಳ ಆಶೀರ್ವಾದ, ಹರಿಹರನ ಆಶೀರ್ವಾದ ನನಗುಂಟು. ಏನು ಶಾಪ ಕೊಡ್ತೀರಾ? ನಿಮ್ಮ ಶಾಪ ಏನು ಮಾಡ್ತದೆ ನೋಡ್ತೇನೆ ನಾವು. ಶಾಪ ಏನು ಮಾಡಿ
ಬೇಕಾದದ್ದು ನಮಗಿದು ಬೇಕಿತ್ತ ಇದು ಬೇಡಿ. ಅಷ್ಟ ಸಂಪದವಿಹುದು ಸುಖದ ಸುಪ್ಪತ್ತಿಗೆ ನಾವು ತೇಲ್ತಾ ಇದ್ದವು. ಶಾಪ ಕೊಟ್ಟು ಹೋದ್ರಲ್ಲ ದುರ್ವಾಸರು ಮಹರ್ಷಿಗಳು. ಏನ್ ಮಾಡುದು? ಛೇ 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 ಯಾರು ಇವರ ಶಾಪ ಎಲ್ಲ ನಮ್ಗೆ ತಾಗ್ಲಿಕ್ಕೆ ಉಂಟಾ? ಇಲ್ಲ. ಮತ್ತೆ ಆದರೂ ಶಾಪ ಕೊಟ್ಟಿದ್ದಾರೆ. ಲೋಕ ಕಲ್ಯಾಣಾರ್ಥಕವಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಘೋರವಾದಂತ ತಪಸ್ಸನ್ನ ಆಚರಿಸಲು ಬಿಟ್ಟು ವಿಷ್ಣುವೇ ಕೊಟ್ಟ ಮಂದಾರದ ಮಾಲಿಕೆಯನ್ನ ನನಗೆ ಯಾಕೆ ಬೇಕು? ನಾನು ಕೇಳಿದ್ದ ಅಲ್ಲ, ನೀನು ಕೇಳಿದ್ಯಾ? ಯಾಕೆ ಹೇಳಿಲ್ಲ? ಪ್ರಾಮಾಣಿಕ ಅಲ್ಲ, ನೀ ಕೇಳಿದ್ಯಾ? ಅಗತ್ಯ ಇಲ್ಲ. ನಮಗೆ ಯಾಕಪ್ಪ ಅದು? ನನಗೆ ಬೇಡ ಅಂತ ಹೇಳಿದೆ. ಅವ ಬ್ರಹ್ಮ ಸ್ವೀಕಾರ ಮಾಡಲಿಲ್ಲ, ಅವ ಹರ ಸ್ವೀಕಾರ ಮಾಡಲಿಲ್ಲ, ಅಂಥವರೇ ಸ್ವೀಕಾರ ಮಾಡಲಿಲ್ಲ ಅಂತಾದ್ರೆ ಅವರು ಪಡೆದದ್ದು ನನಗೆ ಯಾಕೆ ಅಂತ ನಾನು ಹೇಳಿದ್ದು. ನನಗೇನೋ ತಪ್ಪುಂಟಾ? ಇಲ್ಲ. ನಿಮ್ಮೆಲ್ಲರ ಬರೋಣಕ್ಕೆ ಏನು ಕಾರಣ, ಏನು ಕಾರ್ಯ ಹೇಳ್ತೀರಾ? ಏನು ಅತ್ರಿಜನ ಮಗ ಶಾಪದಿಂದ ಅತ್ರಿಜನ ಮಗ ಶಾಪದಿಂದ ಸುವಸ್ತು ಎಲ್ಲವೂ ಹೋದವೈ, ಸುವಸ್ತು ಎಲ್ಲವೂ ಹೋದವೈ, ಅದನಿದನು ಪೊರೆವರವಾಣೆ, ಅದನಿದು ಪೊರೆವರವಾಣೆ ರಕ್ಷಿಸುತ್ತಿದ್ದ ಜಯ ಕಷ್ಟ ಕಾಲ ಬಂದಾಗ ಶ್ರೀಹರಿಯೇ ನಿನ್ನನ್ನೇ ಮೊರೆ ಹೊಕ್ಕಿದ್ದುಂಟು. ಸರಿ, ಅದಕ್ಕೆ ಪರಿಹಾರವನ್ನ ಕೊಟ್ಟವಂತೀಯ ಶ್ರೀಹರಿ. ಓ ನಮ್ಮಿಂದ ಅಚಾತುರ್ಯ ನಡೆದು ಹೋಯ್ತು ದೇವರೇ. ಅಚಾತುರ್ಯವು ಹೌದು. ಲೋಕದಲ್ಲಿ ಸಾಮಾನ್ಯರಾದರೆ ಹ. ತಿಳಿಯದೆ ಏನು ತಪ್ಪು ಮಾಡಿದ್ರು ಅಂತ ಗ್ರಹಿಸಬಹುದು. ಅಲ್ಲ, ತಿಳಿಯದೆ ಮಾಡಿದರೆ ಪ್ರಮಾದ ಅಂತಲೂ, ತಿಳಿದು ಮಾಡಿದರೆ ಅಪರಾಧ ಅಂತಲೂ ಯೋಚಿಸಬಹುದು. ನಿಮ್ಮಿಂದ ಅಚಾತುರ್ಯ ಅಂತಾದ್ರೆ ನಿಮ್ಮ ಚತುರತೆಗೆ ಮೀರಿದ ವ್ಯವಹಾರ ಅಂತ ಆಯ್ತು. ತಿಳಿದು ತಪ್ಪು ಮಾಡಿಬಿಟ್ಟೆ. ಹೌದಾ? ಹೌದು. ಅಂತದ್ದೇನಾಯ್ತು? ನಿನ್ನೆ ದಿವಸ ಹಾ ಓಲಗಸ್ತರಾದೆ. ಆ ಸಂದರ್ಭಕ್ಕೆ ಮನದ ಬೇಸರವನ್ನ ದೂರೀಕರಿಸಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಐರಾವತವನ್ನ ಏರಿ ನಂದನವನಕ್ಕಾಗಿ ನಾನು ಕೊಟ್ಟೆ. ಸರಿಯಪ್ಪ. ನನಗೆ ಮುಖಾಮುಖಿಯಾಗಿ ಬಂದವರೇ ಮಹರ್ಷಿಗಳು, ಅವರೇ ದುರ್ವಾಸ. ದೂರ್ವಾಸ ನಿಮ್ಮ ಲೋಕದಲ್ಲಿ? ಹೌದು. ಉಪಚಾರ ಮಾಡಿದೆ. ಸರಿ. ಇದ್ದಕ್ಕಿದ್ದ ಹಾಗೆ ಆಗಮನ. ಏನು ಅಂತ ಪ್ರಶ್ನೆ ಮಾಡಿದೆ. ಹೇಳಿದ್ರು ಏನಂತ? ಶ್ರೀಹರಿಯೇ ಅನುಗ್ರಹಿಸಿದ್ದಾನೆ ಮಂದಾರದ ಮಾಲಿಕೆಯನ್ನ. ಹಾಗಂತ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಯಾರಿಗೆ ಕೊಡುವುದು ಇಂಥ ಮಂದಾರದ ಮಾಲಿಕೆಯನ್ನ ಅಂತ ನೋಡಿದಾಗ ಬ್ರಹ್ಮನ ಕೇಳಿದ್ರು. ಅವನು ಪಡೆಯಲಿಲ್ಲ. ಒಪ್ಪಲಿಲ್ವಂತ? ಈಶಾ ಅವನು ಸ್ವೀಕಾರ ಮಾಡಲಿಲ್ಲ. ಸರಿ. ಹರಿಹರರಲ್ಲಿ ಭೇದವಿಲ್ಲ ಅಂತ ಹೇಳ್ತಂತೆ. ಸರಿ. ಅಂತೂ ಅವರಿಗೆ ಚಿತ್ತಕ್ಕೆ ಹೊಳೆದದ್ದು ನನ್ನ ವಿಚಾರ. ಓಹೋ. ನನ್ನಲ್ಲಿಗೆ ಬಂದು ಹರನೇ ಸ್ವೀಕಾರ ಮಾಡಲಿಲ್ಲ, ಬ್ರಹ್ಮನೇ ಸ್ವೀಕಾರ. ಮತ್ ನನಗೆ ಯಾಕೆ ಇದು ಇಷ್ಟೊಂದು ಅಷ್ಟ ಸಂಪದವಿಹುದು? ನನಗೆ ಯಾವ ಕೊರತೆ ಉಂಟು? ನೀವೇ ಅನುಗ್ರಹಿಸಿದ್ದೀರಾ. ನನಗೆ ಯಾಕೆ ಈ ಹೂವಿನ ಮಾಲೆ? ಒಮ್ಮೆ ಸಿಟ್ಟು ಬಂದದ್ದು ಹೌದಾ? ನಾ ಜೋರಾದದ್ದು ಹೌದು. ಅಲ್ವೇನಾ? ಹೌದೌದು. ದುರ್ವಾಸರಿಗೆ. ಆಮೇಲೆ ಅದನ್ನ ನಾನು ನನ್ನ ಐರಾವತ ಸೊಂಡಿಲಿಗೆ ಇದು ಹೌದು ಅಲ್ವಾ? ಹೌದು. ಆಮೇಲೆ ಮಾಡಿಬಿಟ್ಟೆ. ಅವರೊಂದು ಸಿಟ್ಟು ಬಂದು ಕುಣಿದದ್ದು ನೋಡ್ರೆ ಏ ದೇವ್ರೇ, ಮತ್ತೆ ಅವರಿಗೆ ಸಿಟ್ಟು ಬರುವುದಕ್ಕೆ ಹೇಳ್ಕೊಡ್ಬೇಕಾ? ಹಬ್ಬ. ಅಂತೂ ನನಗೆ ಶಾಪ ಕೊಟ್ಟೇ ಶಾಪ ಕೊಟ್ಟೇ. ಏನಂತ? ಇಲ್ಲಿಯ ಸರ್ವ ಸುವಸ್ತುಗಳೆಲ್ಲವೂ ಸಮುದ್ರ ಪಾಲಾಗಿ ಹೋಗಲಿದೆ. ಹಾಗೆ ಹೇಳಿದ್ರೆ ಹೌದು. ಆಮೇಲೆ ಅಷ್ಟೇ ಹೊತ್ತಿಗೆ ಹೋಗಲಿಲ್ಲ. ಕೆಲವು ಸಮಯ ಕಳೆದಾಗ ಒಂದೊಂದು ಆಗೋಯ್ತು. ನಮಗೆ ತಲೆ ಬಿಸಿ ಆದದ್ದು ಅಂದ್ರೆ ಅಷ್ಟು ಇಷ್ಟ ಅಲ್ಲ. ಅಂತೂ ಅಲ್ಲಿಗೆ ಹೋದೆ. ಎಲ್ಲಿಗೆ? ಬ್ರಹ್ಮ ಇದ್ದಲ್ಲಿಗೆ. ಆ ದೇವರು ಬಂದಿದ್ದಾರಲ್ಲ, ನೋಡಿದ್ದೇವೆ. ಮಂತೀಶ್ವರ ದೇವರು ಬಂದಿದ್ದಾರೆ. ಸರಿಯಪ್ಪ. ಹಾಗಾಗಿ ನಿಮ್ಮಲ್ಲಿಗೆ ಇದು ಪರಿಹಾರ ಸಿಗ್ತದಂತ ನಾ ಎಲ್ಲರನ್ನು ಸೇರ್ಕೊಂಡು ಇಲ್ಲಿ ಬಂದಿದ್ದೇನೆ. ನಮ್ಮನ್ನ ನೀವೇ ರಕ್ಷಿಸಬೇಕು. ಅಂದ್ರೆ ದುರ್ವಾಸರ ಶಾಪದಿಂದ ಸಂಪತ್ತೆಲ್ಲ ಹೋಯ್ತು. ಸಮುದ್ರದಲ್ಲಿ, ಸಿಂಧುವಿನಲ್ಲಿ. ಹಾಗಾದ್ರೆ ನೀರಿನಲ್ಲಿ ಉಪ್ಪೆನ್ನುವುದು ಮೊದಲೇ ಸೇರಿಕೊಂಡಿರ್ತದೆ. ಆ ಉಪ್ಪನ್ನು ಪ್ರತ್ಯೇಕಗೊಳಿಸಬೇಕು ಅಂತಾದ್ರೆ ಅದನ್ನು ಸ್ವಲ್ಪ ಬಿಸಿನಲ್ಲಿ ಇಡಬೇಕಾಗ್ತದೆ.
ಉಪ್ಪು ನೀರನ್ನ ಬಿಸಿಲಿನಲ್ಲಿ ಕಾಯಿಸಿದಾಗ ನೀರೆಲ್ಲ ಆವಿಯಾಗಿ ಹೋಗಿ ಅಡಿಗಡೆಯಲ್ಲಿ ಪ್ರತ್ಯೇಕ ಹರಳೆನ್ನು ಪ್ರತ್ಯೇಕವಾಗಿ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಅಂಥದ್ದೇ ಕಾರ್ಯ ಆಗ್ಬೇಕು. ಹಾಗಂತ ಸಮುದ್ರವನ್ನು ಬಗ್ಗಿಸಿಬಿಡಬೇಕು ಅಂತಲ್ಲ. ಯಾಕೆ ಅದರ ಕಣದಲ್ಲಿಯೂ ಸಹಿತ ನಿಮ್ಮದಂತ ಸಂಪತ್ತು ಅಡಕವಾಗಿ ಅದನ್ನು ಬೆಳೆಸಿ ತೆಗೆಯುವುದು ಹೇಗೆ? ಸಂಪತ್ತನ್ನು ಪಡೆಯುವುದು ಮತ್ತೊಂದು ಕ್ರಮ ಉಂಟು. ಕಾಣುವುದಕ್ಕೆ ಮೊಸರು ಗಟ್ಟಿಯಾಗಿರ್ತದೆ. ಹಾಗಂತ ಆ ಮೊಸರನ್ನ ಕಡಗೋಲಿಟ್ಟು ಕಡೆದ ಸಂದರ್ಭಕ್ಕೆ ಮೊಸರು ಮಜ್ಜಿಗೆಯಾಗಿ ತೆಗೆದುಕೊಂಡು ಅದರಲ್ಲಿದ್ದಂತಹ ಕೊಬ್ಬಿನಾಂಶವೆಲ್ಲವೂ ಸೇರಿ ಬೆಣ್ಣೆ ನವನೀತವಾಗಿ ಬರ್ತದೆ. ಹಾಗಂತ ಬೆಣ್ಣೆ ಮೊದಲು ಇರಲಿಲ್ವೋ? ಮೊದಲಲ್ಲೇ ಇತ್ತು. ಆದ್ರೆ ಸಿಕ್ಕಿದ್ದು ಕಡೆಯಂತರಿಂದ ಈಗಲೂ ಸಹಿತ ಸಂಪತ್ತೆಲ್ಲ ಸೇರಿರುವಂತಹ ಅಡಕವಾಗಿರುವಂತಹ ಶರಧಿಯನ್ನು ನೀವು ಮತಿಸಬೇಕು, ನೀವು ಕಡಿಯಬೇಕು. ಹೇಗೆ? ಕಡಗೋಲಿಟ್ಟು ಸಾಕಾಗುದಿಲ್ಲ. ಸಮುದ್ರ ವಿಶಾಲವಾಗಿರುವಂತಹ ಅಲ್ವಾ? ಅದನ್ನು ಕರೆಯುವುದಕ್ಕಾದ್ರೆ ಕಡಗೋಲು ಯಾವ ರೀತಿ ಬೇಕಾಗ್ತದೆ? ಯೋಚನೆ ಬೇಕು. ಹಾಗಂತ ಸಾಮಾನ್ಯ ತೊಟ್ಟು ತಿಳಿಬೇಡಿ. ಯಾವುದು? ಅದಕ್ಕೂ ಪ್ರಪಂಚದಲ್ಲಿ ವ್ಯವಸ್ಥೆ ಉಂಟು. ಪ್ರಕೃತಿಯಲ್ಲಿ ಇದ್ದದನ್ನ ಪಡೆಯಬೇಕಾ? ಪ್ರಕೃತಿಯಲ್ಲಿ ಇದ್ದದನ್ನೇ ಬಳಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಕಡಗೋಲೋಪಾದಿಯಲ್ಲಿ ಬಳಸಬೇಕಾದ್ದು ಮಂದರ ಪರ್ವತ. ಮಂದರ ಪರ್ವತ, ಆ ಮಂದರಾದ್ರಿಯನ್ನ ನಿಮ್ಮದಂತಹ ಬಲದಿಂದ ಕಿತ್ತು ಶಾರದಿಯವರೆಗಾಗಿ ತರಬೇಕು. ಅದನ್ನ ಶಾರದಿಯಲ್ಲಿ ಇರಿಸಿ ಅದಕ್ಕೆ ಹಗ್ಗವಾಗಿ ಬಳಸಬೇಕಾದ ಯಾವುದು? ಬೇಕಲ್ಲ. ಈಗ ಎಷ್ಟು ದೊಡ್ಡ ಹಗ್ಗ ತಂದಿರೋ ಏನೋ. ಮಂದರ ಪರ್ವತಕ್ಕೆ ಹಗ್ಗ ಮೊದಲಾಗಿದ್ರೆ ಬಹುಶಃ ನೀನು ಹೇಳ್ತಿದ್ದೇನು, ಸ್ವಾಮಿ ನಮ್ಮಲ್ಲಿ ಚಿನ್ನದ್ದೇ ಹಗ್ಗ ಉಂಟು, ಕೊಡ್ತೇವೆ. ಅದು ಎಲ್ಲವೂ ಹೋಗಿದೆಯಲ್ಲ. ಎಲ್ಲವೂ ಈಗ ಆ ಹಗ್ಗವೂ ಸಿಗುವುದಿಲ್ಲ, ಸಾಮಾನ್ಯ ಹಗ್ಗವೂ ಸಿಗ್ಲಿಕ್ಕಿಲ್ಲ. ಮತ್ತೆ ಈಗ ಬೇಕಾದ್ದು ಹಗ್ಗ ಅಂತಾದ್ರೆ ಅದೇ ರೀತಿಯಲ್ಲಿ ಇರುವಂತಹ ಪ್ರಕೃತಿಯಲ್ಲಿ ಇರುವಂತಹ ಜೀವಿ ಯಾವುದು? ಸರ್ಪ. ಹಾಗಂತ ಸಾಮಾನ್ಯ ಸರ್ಪ ಅದಿತ ಯಾವುದು ಆಗುವುದಿಲ್ಲ, ಮಹಾಸರ್ಪವೇ ಆಗಬೇಕು. ಅದಕ್ಕೆ ಬೇಕಾಗಿ ವಾಸುಕಿಯನ್ನೇ ನೇಣಾಗಿ ಆ ಮಂದರ ಪರ್ವತಕ್ಕೆ ಸುತ್ತಬೇಕು, ಹಗ್ಗವನ್ನಾಗಿ. ಮಂದರವೇ ಕಡಗೋಲು, ವಾಸುಕಿಯೇ ಹಗ್ಗ. ಅದನ್ನ ಒಂದು ಕಡೆಯಲ್ಲಿ ದೇವತೆಗಳು, ಒಂದು ಕಡೆಯಲ್ಲಿ ರಕ್ಕಸರು ಸೇರಿ ಕಡೆದಿರಿ ಅಂತಾದರೆ ಆ ಕಾಲಕ್ಕೆ ಸಮುದ್ರದ ಮಥನ ಎನ್ನುವುದಾಗ್ತದೆ. ಸಮುದ್ರ ಮಥನದ ಮೂಲಕ ದೇವತೆಗಳಾದಂತಹ ನೀವು ಕಳೆದುಕೊಂಡ ಸಂಪತ್ತೆಲ್ಲವನ್ನ ನವನೀತದಂತೆ ಹೊಸತಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸರಿ. ಹಾಗಾಗಿ ನೀವು ಮೊದಲಾಗಿ ಒಂದು ಕೆಲಸ ಮಾಡಬೇಕು. ಹೌದು, ನಮ್ಮ ಮೊದಲೇನ ಇಲ್ಲಿಯೇ ನಿಂತು ನಾವು ಮಾಡ್ತೇವೆ ದೇವರೇ ಅಂತ ಹೇಳುವುದಲ್ಲ, ಸುಲಭ. ಮತ್ತೆ ಅದು ಯಾಕೆ? ನಿಮ್ಮಿಂದ ಒಂದೇ ಆಗುದಿಲ್ಲ ಅಂತ ಹೇಳಿದ್ದೀನಿ. ಹಸುರನ್ನು ಸೇರಿಸಿಕೊಳ್ಳಬೇಕು ಅಂತ ಅಲ್ಲಿಯವರೆಗಾಗಿ ಸಾಗಬೇಕು. ಎಲ್ಲಿವರೆಗೆ? ಮಾತಾಡದವರಿಗೆ. ಮಾತಾಡ. ಹೌದು, ಅಂದ್ರೆ ಅವ ಅಲ್ಲಿಗೆ ಹೋಗಿ ಈ ಕಾಲಕ್ಕೆ ರಕ್ಕಸ ಕುಲ ತಿಲಕನಾಗಿ ಮೆರೆಯುತ್ತಿರುವಂತಹ ಬಲಿ ಚಕ್ರವರ್ತಿ. ಹುಲಿ ಚಕ್ರವರ್ತಿ. ಹೌದು. ಏ ದೇವ್ ಅವ ಇದ್ದಲ್ಲಿಗೆ ಮೊನ್ನೆ ಕೆಲವು ದಿವಸದಿಂದ ದೇವಲಕ್ಕೆ ಬಂದಿದ್ದಾವತ್ತ. ಅವನೇ ಬಂದಿದ್ದ, ಕತ್ತಿಗೆಯನ್ನು ಏರಿದ, ನಮ್ಮಲ್ಲಿ ಹೋರಾಟವನ್ನು ಕೊಟ್ಟ. ಅಯ್ಯೋ, ಅವನನ್ನು ಮತ್ತೆ ನಾವು ಕೆಳಕುವುದಕ್ಕೆ ಹೋದ್ರೆ ನಾವು ಗುಳಿಗಾಲ ಉಂಟ ಅಲ್ವಾ? ಮತ್ತೆ ಈ ಕಾಲಕ್ಕೆ ಸಂಪತ್ತೂ ಇಲ್ಲ, ಮತ್ತೆ ಕೇವಲ ಆಯುಧ ಹಿಡ್ಕೊಳ್ಳೋದು ಪ್ರಯೋಜನ ಏನೂ ಇಲ್ಲ, ಆಗುವುದಿಲ್ಲ. ಅದು ಯೋಚನೆ ಮಾಡುವುದು ಬೇಡ. ನೀವು ಹೋಗಬೇಕಾದ್ದು ದ್ವೇಷವನ್ನ ಸಾಧಿಸುವುದಕ್ಕಲ್ಲ, ಅಲ್ಲ ಸ್ನೇಹವನ್ನು ಸಂಪಾದಿಸುವುದಕ್ಕೆ. ನಮ್ಮ ಕಾರ್ಯವಾಗಬೇಕು. ಎಷ್ಟೆಂದರೂ ಕುಟುಂಬಸ್ಥರಲ್ವ, ದಾಯಾದಿಗಳಲ್ವ, ಹೊಂದಾಣಿಕೆ ಮಾಡ್ಲೇಬೇಕು. ಈ ಸಂದರ್ಭಕ್ಕೆ ನೀವು ಹೊಂದಿಕೊಂಡಿರೋ ಮುಂದೆ ಎಲ್ಲರೂ ನಿಮ್ಮನ್ನ ಹೊಂದಿಕೊಂಡು ಬಾಳುವ ಪರಿಸ್ಥಿತಿ ಖಂಡಿತ ಬರ್ತದೆ. ಹಾಗಾಗಿ ಅವನಲ್ಲಿ ಅವರಿಗಾಗಿ ಹೋಗಿ ವಿಷಯವನ್ನು ಅರ್ಹಬೇಕು. ನಾನು ಹೇಳ್ತೀನಿ ಅಂತ ಹೇಳಿ ಜೊತೆಗೆ ನಿಮ್ಮಂತಹ ಗೊತ್ತು ಗಾಂಭೀರ್ಯ ಅವನೆದುರಲ್ಲಿ ಬೇಡ. ಸ್ವಲ್ಪ ನಯ ವಿನಯದಿಂದ ಸ್ನೇಹವನ್ನ ಬಯಸಿ ಅವನಲ್ಲಿ ನೀವು ಸಂಧಾನ ಮಾಡಿಕೊಂಡು ಒಂದು ಹೊಂದಾಣಿಕೆಯಿಂದ ವರ್ತಿಸಿದ್ರ, ಅವನನ್ನು ಒಡಗೂಡಿ ರಕ್ಕಸರನ್ನೆಲ್ಲ ಕರ್ಕಂದ್ರ, ಅವನ ಗತ್ತುಗಾರಿಕೆಯ ಮುಂದೆ ನಾವೆಲ್ಲ ಅವ ಸಿಂಧು ಆದರೆ ನಮ್ಮ ಗತ್ತುಗಾರಿಕೆ ಜರ್ಜರಿತವಾಗಿದೆ ಅಲ್ವಾ? ಮುಗಿದು ಹೋಗಿದೆ. ಹಾಗಾಗಿ ಹೌದೌದು, ನೀವು 33 ಕೋಟಿ, ಅವ್ರು 66 ಕೋಟಿ. ಅಲ್ಲಿಗೆ ಫಲ ಎಷ್ಟು ಬೇಕೋ ಅಷ್ಟು ಸಾಕಾಗ್ತದೆ. ಅವರನ್ನ ಒಡಗೂಡಿಸಿಕೊಂಡು ಶರಧೇನೆಗೆ ಸಾಕಬೇಕು. ಕಡಿಮೆ ಬಿದ್ರೆ ಇವತ್ತೇನ್ ಸಮಸ್ಯೆ ಇಲ್ಲ. ಲೋಕದವರು ಬರ್ತಾರೆ ಅಂತ ಇವತ್ತೇನ್ ಸಮಸ್ಯೆ ಇಲ್ಲ. ಬರ್ಬೋದು. ಯಾಕೆ? ಸ್ವರ್ಗಕ್ಕೆ ಏನೇ ಸಂಪತ್ತು ಒದಗಿ ಬಂತು ಅಂತಾದ್ರು ನಾಳೆ ದಿವಸ ಸಿಗುವುದವರಿಗೆ. ಯಾಕೆ? ಸ್ವರ್ಗ ಬೇಕು ಸ್ವರ್ಗ ಬೇಕು ಅಂತ ತಪಸ್ಸನ್ನು ಮಾಡಿಯೋ ಪುಣ್ಯವನ್ನು ಅರ್ಜಿಸಿಕೊಂಡು ಮರಣಿಸಿದ ಮೇಲೆ ಸ್ವರ್ಗಕ್ಕೆ ಬರುವವರವರೇ.
ಹೌದು. ಯಾರ್ಯಾರಿಗೆ ಪುಣ್ಯ ಮಾಡಿ ಸುಖ ಬೇಕು ಅಂತುಂಟ ಹಾ. ಅವರೆಲ್ಲ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಖಂಡಿತ ಬಲಯುತರಾದವರು ಬರ್ಬೋದು ಖಂಡಿತ ಅದಕ್ಕೆ ಅವಕಾಶ ಉಂಟು. ಅವಕಾಶ ಉಂಟು. ಹಾಗಾಗಿ ಬಲಿ ಚಕ್ರವರ್ತಿಯನ್ನು ಸೇರಿಕೊಂಡು ಅವನಲ್ಲಿ ಸಂಧಾನ ಮಾಡಿಕೊಂಡು ಒಗ್ಗೂಡಿರಿ ಅಂತ ಅಂದ್ರೆ ಸಮುದ್ರ ಮಥನ ಮಾಡುವುದಕ್ಕೆ ಅನುಕೂಲ ಆಗ್ತದೆ. ಎಲ್ಲಾದ್ರೂ ದಾನವರಿಂದ ಅಲ್ಲೇನಾದ್ರೂ ಸಮಸ್ಯೆ ನಮ್ಗೆ ಉಪದ್ರ ಆಯ್ತು ನಾವು ನಮ್ಮ ಬೆನ್ನಿಗೆ ಇರಬೇಕು. ಯೋಚಿಸುವುದೇ ಬೇಡ. ನಿಮ್ಮ ಬೆಂಬಲಕ್ಕೆ ನಾನು ಯಾವತ್ತೂ ಇರ್ತೇನೆ. ಆದಷ್ಟು ನಯ ವಿನಯದಿಂದ ಮಹಾನುಪಕಾರವನ್ನು ಮಾಡಿ ಶ್ರೇಯಸ್ಸಾಗಲಿ. ಈ ಪುರದ ಹೆಸರು ಶೋಣಿತಾಪುರ, ಈಗ ಕುರಜಾಂಗುಲ. ಇದರ ಅರ್ಥ ಏನು? ಈ ಪ್ರಪಂಚವೇ ಪರಿವರ್ತನಾಶೀಲವಾದದ್ದು. ಸೋಮವಾರ ಇದ್ದವರು ಮಂಗಳವಾರ ಇರ್ತಾರೆ ಹೇಳಿಕ್ ಬರುವುದಿಲ್ಲ. ಇಲ್ಲ, ಮಂಗಳವಾರ ಇದ್ದವರು ಬುಧವಾರ ಇರ್ತಾರೆ ಅಂತ ಹೇಳಲಿಕ್ಕೆ ಸತ್ಯ ಅಲ್ವರು. ಅದಕ್ಕೆ ಮತ್ತೊಂದು ಸಾಕ್ಷಿ ಕೊಡ್ತೇನೆ. ಈ ಬಲಿಯ ಬದುಕೇ ಸಾಕ್ಷಿ. ರಕ್ಕಸ ಕುಲದವರು ಮೊದಲು ಆ ಹರನನ್ನೇ ಮನೆಯ ದೇವರು ಕುಲದೇವರು ಅಂತ ಪೂಜಿಸ್ತಾ ಇದ್ರು. ಆದ್ರೆ ನಮ್ಮ ಅಜ್ಜನ ಅಜ್ಜ ಬೇಡ ಬಿಜ್ಜ ಅಂದ್ರು ಆದಿತ್ತು. ಏನು ಪ್ರಹ್ಲಾದ, ಭಕ್ತ ಪ್ರಹ್ಲಾದ ಅವನ ಆಳ್ವಿಕೆ ಪ್ರಾರಂಭವಾದ ಮೇಲೆ ಈ ನಾಡಿನಲ್ಲಿ ಹರನ ಸ್ತುತಿ ಅಲ್ಲ, ಹರಿಯ ಸ್ತುತಿ. ಲೋಕವನ್ನ ಪಾಲಿಸುವವ ಹರಿ. ಸಜ್ಜನರಿಗೆ ಸಾತ್ವಿಕರಿಗೆ ಅವಕಾಶ ಕೊಡುವವ ಹರಿ. ಆದ್ದರಿಂದಲೇ ನಾವೆಲ್ಲರೂ ಹರಿಯನ್ನ ಧ್ಯಾನಿಸುತ್ತೇವೆ. ಅದರ ಪರಿಣಾಮ ಏನು? ದೇವಲೋಕಕ್ಕೆ ಒಮ್ಮೆ ನಾವು ಲಗ್ಗೆ ಇಟ್ಟು ದೇವಲೋಕವನ್ನ ಗೆದ್ದು ಬಂದದ್ದಾಯಿತು. ಆದ್ರೆ ಮತ್ತೊಂದು ವಿಷಯ ಕೇಳಿದೆ, ಏನು ಬಹಳ ಸಂತೋಷ ಆಯ್ತು. ಪೃಷ್ಠಕ್ಕೆ ಮುನಿವರ ಶರದಿಯ ಸೇರಿದು ಎಲ್ಲ ಸುವಸ್ತು ಅದಕ್ಕೆ ಹರಬಲರೇ. ಅವನಿಗೊಂದು ಅಹಂಕಾರ ಇತ್ತು, ಯಾರಿಗೂ ಇಲ್ಲದ ಸುಖ ಸಂತೋಷ ವೈಭವ ತನಗಿದೆ ಎಂದು. ಏನೇನು ಹೇಳು? ಇಚ್ಛಿಸಿದಾಗ ಬೇಡಿದ್ದನ್ನು ಕೊಡುವ ಕಾಮಧೇನು, ಆಮೇಲೆ ಏರಿ ತಿರುಗುವುದಕ್ಕೆ ಉದ್ದೇಶವ, ಒಂದ ಎರಡು ಅನುಭವಿಸುವುದಕ್ಕೆ ರಂಭಾದಿನಾರಿ ಅಂತ. ಆದ್ರೆ ದೂರ್ವಾಸ ಮುನಿಗಳ ಶಾಪ ಅವನಿಗೆ ಬಂದು ಎಲ್ಲವನ್ನೂ ಕಳಕೊಂಡಿದ್ದಾನೆ ಎಂಬ ವಿಷಯ ನಮ್ಗೆ ಗೊತ್ತಾಗಿದೆ. ದೂರ್ವಾಸರ ವಿಷಯ ತಿಳ್ಕೊಳ್ಳೇ ಇಲ್ಲ ಅವನಿಗೆ ಅಹಂಕಾರ. ದೂರ್ವಾಸರಿಗೆ ಬಂಧು ಅಂತಿಲ್ಲ, ಅಣ್ಣ ಅಂತಿಲ್ಲ, ತಮ್ಮ ಅಂತಿಲ್ಲ, ಸಂಬಂಧಿಕರು ಅಂತಿಲ್ಲ, ಯಾವುದೂ ಇಲ್ಲದಿದ್ರು ಅವರು ಗೌರವ ಅನ್ಬೇಕು. ಯಾಕೆ? ಹರನ ಅಂಶದಿಂದ ಹುಟ್ಟಿದವರು. ಅವರನ್ನ ಲಕ್ಷ್ಯ ಮಾಡಿ ಸಿಕ್ಕಿದ್ದೆಲ್ಲವನ್ನು ಕಳಕೊಂಡ. ಹೋಗುವಾಗ ಮತ್ತೊಂದು ಮಾತು ಹೇಳಿದ್ದಾರಂತೆ, ಯಾರಾದ್ರೂ ಸುರಪುರ ಆಳಲಿ. ನೋಡೋಣ, ಸಮಯ ಕಾಯ್ತಾ ಇದ್ದೇನೆ, ಬಂದಾಗ ನೋಡೋಣ. ತರಳು ದೈತ್ಯ ನಾಳುಗಳ ಇದೊಂದು
ಅದೇ ಗೊತ್ತಾಯ್ತು. ನನಗೆ ಸಮಸ್ಯೆ ಆಯ್ತು. ಮುಖ ಇಲ್ಲಿದ್ಯೋ ಮೇಲಿದ್ಯೋ ಗೊತ್ತಾಗ್ತದೆ. ಈಗ ಮಾತಾಡೋ ಮುಖ ಇನ್ನುಂಟು. ಒಡೆಯ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಬರಿ ಮಗನ ಕೇಳಯ್ಯ, ಬರಿ ಮಗನ ಕೇಳಯ್ಯ, ಕೇಳಯ್ಯ, ಹೊಸತೊಂದು ವಾರ್ತೆ ತಿಳಿದು ನೋಡಲು ಮಗ ಆಶ್ಚರ್ಯ. ಹೊಸತೊಂದು ವಾರ್ತೆ ತಿಳಿದು ನೋಡಲು ಮಗದ ಆಶ್ಚರ್ಯ, ಮಗದ ಆಶ್ಚರ್ಯ, ಆಶ್ಚರ್ಯ, ಆಶ್ಚರ್ಯ. ಕಲಹವೆಸಗಿದೆಯ ಫಲಿಸದೆಂಬಿದಿರೋಳು, ನಿಲದೋಡಿದ ಆಸುರರು ಬಂದಿಗರು, ನಿಲದೋಡಿದ ಆಸುರರು ಬಂದಿಗರು. ಕಲಹವೆಸಗಿದೆಯ ಫಲಿಸದೆಂಬಿದಿರೋಳು, ನಿಲದೋಡಿದ ಆಸುರರು ಬಂದಿಗರು, ಸುರರು ಬಂದಿಗರು, ಬಲಿ ಮಹಾರಾಜ ಕೆಳೆಯ. ಒಡೆಯ ನಾನು ದ್ವಾರದಲ್ಲಿದ್ದನು. ಒಡೆಯ ನೋಡಿದ್ದೇನು, ಕುಂ ಯಾಕೆಂದ್ರೆ ಬಹಳ ವರ್ಷದಿಂದ ಇದ್ದವ ನೀನು. ಹೌದೌದೌದು, ಕುಂಭಾಸುರ. ಈಗ ಅದು ನೆನಪಾಯ್ತಾ? ನೆನಪಾಯ್ತು. ದ್ವಾರದಲ್ಲಿದ್ದದ್ದು ಹೌದು. ಆಗಾಗ ದ್ವಾರ ಬದಲು ಮಾಡಿರ್ಬಹುದು ಹೊರತು ಬಹಳ ವರ್ಷದ ಗಂಡು ಮುಖವೇ. ನನ್ನ ಬದಲು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಲ್ಲ, ಬೇಡ ತೀರಿಸ್ಕೊಂಡಿದ್ದೀನಿ. ಒಡೆಯ ಇವತ್ತಿನವರೆಗೂ ಕೆಲಸದಲ್ಲಿ ನಾನು ಏನಾದ್ರೂ ತೊಂದರೆ ಮಾಡಿದ್ದುಂಟ ಒಡೆಯ? ನಮಗ್ ಕಷ್ಟ ಆಗುವುದೇ ಇದು. ಮಾಡಿದವ್ರೆ ಹಾಗೆ ಹೇಳಿದ್ರೆ ಕಷ್ಟ ಆಗ್ತದೆ. ನೀವ್ ಮಾಡ್ದವ ಮಾಡ್ದವನಲ್ಲ. ಅಲ್ಲ. ಸರಿ ಒಡೆಯ, ನಾನು ಇವತ್ತಿನವರೆಗೂ ಇಂತಿಷ್ಟು ಕೊಡಿ ಅಂತ ನಿಮ್ಮಲ್ಲಿ ಬಾಯಿ ಬಿಟ್ಟು ಕೇಳಿದುಂಟ ನಾನು? ಎಷ್ಟೋ ಬಾರಿ ಕೊಟ್ಟದ್ದು ಹೆಚ್ಚಾಯ್ತು ಎಂದು ನಿನಗೂ ಅನಿಸ್ತದೆ ಅಲ್ವಾ? ನಿಮ್ಮಲ್ಲಿ ಪಟ್ಟಿ ದೊಡ್ಡದುಂಟು, ಬರ್ದಿರ್ತೀರಿ ನೀವು. ಹೌದು, ಅದ್ರ ಗಮನ ನಿನಗಂತೂ ಇಲ್ಲ ಅಲ್ವಾ? ಹೌದಪ್ಪ, ನಮ್ಗೆ ಎಷ್ಟು ಬೇಕಾ ಅಷ್ಟೇ ಬರ್ಕೊಳ್ಳುವ ನೋಡ್ಕೊಳ್ತಾರೆ. ಒಡೆಯ ಒಮ್ಮೊಮ್ಮೆ ಸಮಸ್ಯೆ ಆಗ್ತದೆ. ಯಾವುದು? ಇಲ್ಲೇ ಇದ್ರೆ ಸಮಸ್ಯೆ ಆಗುದಿಲ್ಲ, ಬಿಟ್ಟು ಹೋಗುವಾಗ ಸಮಸ್ಯೆ ಆಗ್ತದೆ. ಪಟ್ಟಿ ಉಂಟಾದ್ರೂ ಆಯ್ತು. ಹೌದು. ನೀವೆಲ್ಲ ಹಾಗೆಲ್ಲ ಮಾಡುವವರಲ್ಲ. ಅಲ್ಲಪ್ಪ, ಭರವಸೆ ಉಂಟು, ನಾನು ಬಿಟ್ಟು ಹೋಗೋನಲ್ಲ. ನನಗೆ ಗಟ್ಟಿ ಅಂತ ಗೊತ್ತಾಯ್ತು. ನನಗೆ ಏನ್ ಸಂತೋಷದಲ್ಲಿ ಬಂದೀವಿ. ಯಾವ್ದು ಇದು? ಈಗ ನನ್ನದು ಭಾವನೆ ಅರ್ಥ ಆಗೋದಿಲ್ವೇ ನಿಮ್ಗೆ? ಮುಖ ಎಲ್ಲಿದೆ ಅಂತ ಗೊತ್ತಾಗೋದು ಕಷ್ಟ. ಭಾವನೆ ಹೌದು ಒಂದು ಸಮಸ್ಯೆ. ಹೌದಾ? ಅಂದ್ರೆ ಮತ್ತೆಲ್ಲ ಒಡೆಯ, ಇವತ್ತು ದ್ವಾರದಲ್ಲಿದ್ದ ಸಂದರ್ಭ ಹೇಳು. ದ್ವಾರದ ತಡಿ ಸಂದರ್ಭ ಹಿಂಗ ಹೇಳು. ಕಡಿಮೆ ಮಾಡ್ಕೊಳ. ಹೇಳು. ದ್ವಾರದಲ್ಲಿ ಸಂದರ್ಭ ಒಡೆಯ ಬಂದ್ರು. ಯಾರ್ಯಾರೋ ಗೊತ್ತಾಗತ್ತೆ. ನಾನೆಲ್ಲ ವಿಚಾರ ಮಾಡಿ ಅವರನ್ನು ಏನ್ ಬೇಕಾದ್ರು ಕಳಿಸೋದಿಲ್ವ ನಾನು? ಬಂದವರು ಯಾರ್ಯಾರು ಅಲ್ಲ, ಪುರಂದರ ನಾಮಾಂಕಿತ. ಅವನಿಗೆ ಆಗಾಗ ಅಭ್ಯಾಸ, ಹೋಗುದು ತಿರುಗಿ ಹೋಗುದು ಪುರಂದರನಿಗೆ. ಹೌದೌದು. ಆದ್ರೆ ಮೊದ್ಲೆಲ್ಲ ನಾವು ನೋಡಿದ್ದುಂಟು. ಮೊದ್ಲಾಗಲ್ಲ, ಇವತ್ತು ಭಾರಿ ಸೋತಿದ್ದಾನೆ. ಅವನ ಮುಖದ ಭಾವನೆ ಆಶ್ಚರ್ಯ. ಪುರಂದರ ಸೋತ ಅಂದ್ರೆ ಆಶ್ಚರ್ಯವೇ. ನನಗೂ ಆಶ್ಚರ್ಯ. ಹೌದಲ್ಲ, ಆದ್ರೂ ಸೋತದ್ದು ಹೌದು. ಯಾಕೆಂದ್ರೆ ಮುಖದ ಭಾವನೆ ನೋಡಿದಾಗ ಗೊತ್ತಾಯ್ತು, ಆಡುವ ಮಾತಿನಲ್ಲಿ ಗೊತ್ತಾಯ್ತು. ಅವರೆಲ್ಲ ಬಂದ್ರು. ದೇವೇಂದ್ರ ಒಬ್ಬ ಬಂದಿದ್ದಲ್ಲ, ಅಯ್ಯೋ ಅವನ ಒಟ್ಟಿಗೆ ಎಂತ ಅಗ್ನಿ, ವಾಯು, ವರುಣ ಅವರೆಲ್ಲ ಬಂದಿದ್ದಾರೆ. ದೇವ ಪಡೆ ಹೌದು, ಬಂದಿದ್ದಾರೆ. ಹೋಗುತ್ತಲ್ಲ ಏನೋ ಪಾಪಿಗಳ ಇಲ್ಲಿ ಬಂದಿದ್ರೆ ನೀವು, ನಾವೆಲ್ಲ ಬರುವವರು, ನೀವ್ಯಾಕೆ ಇಲ್ಲಿ ಬಂದ್ರಿ? ನನಗೆ ಭರವಸೆ ಉಂಟು. ಅವ್ರ ಅಬ್ಬರಿಸದೇ ಇದ್ದಾಗ ನಿನ್ನ ಅಬ್ರಜ್ ಹೋದುಂಟು. ಒಂದು ಸಾರಿ ನೋಡುವುದು, ಅಲ್ಲಾಡ್ಲಿಕ್ಕೆ ಆಗ್ತದೆ ನೋಡುವುದು. ಆಗುವುದಿಲ್ಲ ಅಂತ ಅದು ಅಲ್ಲೇ ಬಿಡುವುದು. ಆಗ್ತದೆ ಅಂತ ಅದು ಫೋಟೋ ಅಲ್ಲಾಡಿಸುವುದು. ಹೇಗೆ ಎಷ್ಟಾದ್ರೂ ನಿಮ್ಮ ಜೊತೆಗಿದ್ದಾವ ಹಾಗಲ್ಲ, ನಮ್ಮ ಯೋಗ್ಯತೆ ಏನಂತ ತೋರ್ಪಡಿಸ್ಬೇಕು. ಕತ್ತು ಬಿಟ್ಟು ಕೊಡ್ಲಿಲ್ಲ. ಕೇಳಿದೆ ನಾನು, ಏನು ಉದ್ದೇಶ, ಯಾಕೆ ಬಂದಿದ್ದು? ನನ್ನನ್ನೇ ನೋಡುವುದಕ್ಕಾಗಿ
ಬಂದ್ರ ಇಲ್ಲ ಮತ್ತಾರು ನೋಡೋದಕ್ಕಾಗಿ ಬಂದೆ ಅಂತ ಕೇಳಿದೆ. ಏನ್ ನಿನ್ ಮಾತಿನ ಅರ್ಥ? ನಿನ್ನನ್ ಬಿಟ್ರೆ ಇಲ್ಲಿ ಮತ್ತೆ ಯಾರು ನೋಡುವಂತವ್ರು ಇಲ್ವೇ ಇಲ್ವಾ? ಹಾಗಲ್ಲ, ಕೆಲವು ಸಮಸ್ಯೆ ಆದ್ರೆ ಇಂಥವ್ರನ್ನೇ ನೋಡ್ಬೇಕು ಅಂತ ಇರ್ತದ. ಹಾಗಾಗಿ ಎಲ್ಲಾದ್ರೂ ನನ್ನಿಂದ ಏನಾದ್ರೂ ಅವ್ರಿಗೆ ಉಪಕಾರ ಆಗುದಿದ್ರೆ ಅಥವಾ ಯಾವ್ದಾದ್ರು ಕಾರ್ಯಕ್ಕೆ ನನ್ನನ್ನು ಬಳಸ್ಕೊಳ್ಳುವುದಿದ್ರೆ ಅದ್ರ ಮಟ್ಟಿಗೆ ನಿನ್ನ ಮಟ್ಟಿಗೆ ಮಾತೇ ಇಲ್ಲ. ಅಂದ್ರೆ ಕೈಲಿ ಇದ್ದ ಕಾಲದಲ್ಲಿ ನೀನು ರಾಜನೇ, ಹೊಂದಿದುದಲ್ಲ ಕುಬೇರ ಇಲ್ಲೇ ಇದ್ದ ಹಾಗೆ. ಇರೋದೇ ಕಷ್ಟ. ಇದ್ದಷ್ಟು ತೊಂದ್ರೆ ಇಲ್ಲ. ಸಾರ್ವಜನಿಕವಾಗಿ ಅಷ್ಟು ಹೇಳುದೆ ಅಂತ ಕೇಳಿ ಸುಮ್ಮನಿದ್ದೇನೆ. ಆದ್ರೂ ಹೇಳಿದ್ರಲ್ಲ ಈಗ ತೊಂದ್ರೆ ಇಲ್ಲ. ಹೌದಲ್ಲ ಒಡೆಯ, ಕೇಳಿದೆ ನಾನು ಏನು ಉದ್ದೇಶ ಅಂತ ಕೇಳಿದೆ. ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದೇ ಅಲ್ಲ, ನಿಮ್ಮ ಒಡೆಯ ಇದ್ದಾರಲ್ಲ ಅವರಲ್ಲೇ ಗೌರವ ಕೊಟ್ಟಿದ್ದಾರೆ ನಿಮಗೆ. ನಿಮ್ಮ ಒಡೆಯ ಇದ್ದಾರಲ್ಲ ಅವರಲ್ಲೇ ಮಾತಾಡ್ಬೇಕು ಎನ್ನುವಂತ ಉದ್ದೇಶದಿಂದ ಬಂದೆ. ಈ ವಿಷಯ ಹೇಳಿದ್ರೆ ತುಂಬಾ ಉತ್ತಮ ಅಂತ ಹೇಳಿದೆ. ನಾನು ಹೇಳಿದೆ, ನಾನೊಂದು ಮಾತೋಡು ಪಾಪ ಅನಿಸ್ತದೆ ನನಗೆ. ಒಡ್ಡಿಲ್ಲ, ನೀವು ಇಲ್ಲೇ ಇರಿ, ನಾನು ಅಲ್ಲಿ ಹೋಗಿ ನಮ್ಮ ಒಡೆಯನಿಗೆ ವಿಷಯ ಹೇಳಿ ಅವ್ರು ಏನು ಹೇಳ್ತಾರೆ ಆಮೇಲೆ ತಿಳಿಸ್ತೇನೆ ಅಂತ ಹೇಳಿದ್ದೇನೆ. ಶರರ ನುಡಿಯನು ಕೇಳಿ ವೈರೋಚನೆಯು ನಸುನಗುತ್ತಾಗ ಜನರ ನುಡಿಯನು ಕೇಳಿ ವೈರೋಚನೆಯು ನಸುನಗುತ್ತಾಗ ಸುರಮ ಭಯವಿದೆಮ್ಮ ಮೊರೆ ಸೇರಿ ಜೀವಿಸುವ ಭಯವಿದೆಮ್ಮ ಮೊರೆ ಸೇರಿ ಜೀವಿಸುವ ತೆರದಿ ಬಂದಿಗನು ನಮ್ಮ ಮೊರೆ ಕೇಳಿ ಜೀವಿಸುವ ತೆರದಿ ಬಂದಿಗನು ಅರಿತು ತಕ್ಕ ಕಾರ್ಯ ಎಸಗುವೆ ನಾನರಿದು ತಕ್ಕ ಕಾರ್ಯವ ಎಸಗುವೆ ಎನ್ನುತ್ತ ಮನ್ನಿಸಿದ ಕಾಲ ಎಲ್ಲರಿಗೂ ಬುದ್ಧಿ ಕಲಿಸುತ್ತದೆ ಎನ್ನುವುದಕ್ಕೆ ಸಾಕ್ಷಿ ಇದೆ. ಅನುಕೂಲ ಆದಾಗ ಯಾರು ಅಹಂಕಾರ ಪಡಬಾರದು. ಹೌದು ಒಡೆಯ. ಆದರೆ ಆ ಅಹಂಕಾರದಿಂದ ಪರಿಣಾಮ ಏನಾಗುತ್ತದೆ ಇವನನ್ನ ನೋಡಿದ್ರೆ ಗೊತ್ತಾಗ್ತದೆ. ಹೌದಪ್ಪ. ಅಲ್ವಾ? ಅಯ್ಯೋ ಸುರನಾರಿಯರು ವಜ್ರಾಯುಧ ಏರಿ ತಿರುಗುವುದಕ್ಕೆ ಐರಾವತ ರಂಭಾದಿ ನಾರಿಯರು ಅಂಬೆ ಊರ್ವಶಿ ಮೇನಕೆ ತಿಲೋತ್ತಮಿ ಮಂಜು ಭಾಷಣಿಗೆ ಯಾರ್ಯಾರು? ನಿನ್ನ ಅಮ್ಮ ಮಂಜು ಭಾಷಣಿಗೆ ಮಂಜು ಭಾಷಿಣಿ ಮಂಜು ಭಾಷಿಣಿ ಏನು ಒಂದು ಅಯ್ಯಪ್ಪ. ಆದರೆ ಈಗ ಅವನೇ ಸೋತು ಸುಣ್ಣವಾಗಿ ಬಂದಿದ್ದಾನೆ ಅಂತಾದ್ರೆ ಆದ್ರೆ ನಮ್ಮ ಮೊರೆ ಹೊಕ್ಕು ಬದುಕುವ ಯೋಚನೆ ಮಾಡಿದ್ದಾನೆ ಅಂತ ಆಯ್ತು. ಕೊಡೋಣ ಅವಕಾಶ ಅಲ್ವಾ? ಅಯ್ಯ, ನೀವ್ ಯಾವತ್ತು ಉಳಿದವರಿಗೆ ಅವಕಾಶ ಇಲ್ಲ ಹೇಳ್ತೀರಿ ನೀವು. ಜೀ ಎಂದವರಿಗೆ ಇಲ್ಲ ಅನ್ನುತ್ತಿಲ್ಲ. ಆದ್ರಿಂದ ಹೇಳು. ದೂರದಿಂದ ಇದರುತ್ತ ಸುರಪನು ಸುರಪನು ದೂರದಿಂದ ಮೆಲ್ಲ ಮೆಲ್ಲನ ಇದಲ್ಲ ಒಂದು ಮಾತು
ಎಂದು ನೀನು ಯೋಚಿಸಿರ್ಲಿಕ್ಕಿಲ್ಲ. ಖಂಡಿತ. ನೀನೆ ನಾನು ಯೋಚಿಸಿದ್ದಿಲ್ಲ. ಅಲ್ಲವೇ? ಈ ಜಾತಿಯ ಒಂದು ಪ್ರಸಂಗ ಬಂದಿತ್ತು ಎಂದು ಹ ಹ. ಯಾವಾಗಲೂ ಮೆರೆದು ಬದುಕುವವ ನೀನು, ಹ್ಮ್ ನಮ್ಮ ಕುರಿತು ದ್ವೇಷ ಸಾಧಿಸುವ ನೀನು, ಹ್ಮ್ ಹಗೆತನ, ಹ್ಮ್ ತಾತ್ಸಾರ ಇದನ್ನ ತೋರಿದವ. ಹ್ಮ್ ಇವತ್ತು ಹಾಗಲ್ಲ. ಹ್ಮ್ ನತಮಸ್ತಕನಾಗಿ ಖಿನ್ನನಾಗಿ ಧೈರ್ಯವಾಗಿ ಹೇಳುವ ಧೈರ್ಯ ಇಲ್ಲದೆ ನಿಂತಿದ್ದೀಯ. ನಾನು ನಿನ್ನಲ್ಲಿ ಕೇಳುದು, ಚಕ್ರವರ್ತಿಗಳೇ. ನಮ್ಮನ್ನ ಕೂಡಿ ಬದುಕುತ್ತೀಯೋ ಹ್ಮ್ ಅಥವಾ ಮತ್ತೆ ಹ. ಯುದ್ಧದ ಆ ಸಿದ್ಧತೆಯಲ್ಲಿ ಬಂದಿದ್ದೀಯೋ? ಹ. ಅದೇ ಆದ್ರೂ ನಾವು ಸಿದ್ಧ ಅಲ್ವಾ? ಸುಧಾರಿಸ್ಕೊಳ್ವಾ? ಅಲ್ವಾ? ಹೋರಾಟಕ್ಕೂ ಬದ್ಧ, ಸ್ನೇಹಕ್ಕೂ ಸಿದ್ಧ ಅಂತಿರುವಾಗ ಹೇಳು ನಿನ್ನ ಅನಿಸಿಕೆ. ನಿಮ್ಮಲ್ಲಿ ಹೋರಾಟ ಲಾಲಿಸು ಬಲಿ ರಾಜ ಲಾಲಿಸು ಬಲಿ ರಾಜ ಕೀರ್ತಿ ವಿಶಾಲ ಭಾನು ತೇಜ ಕೀರ್ತಿ ವಿಶಾಲ ಭಾನು ತೇಜ ಕುಲದ ನದಿಯ ಹಾಡ ಸಗಿದೆನು ಕುಲದ ನದಿ ನದಿ ಹಣಸಗಿದೆ ವಿಧ ಶಾಲೆಯ ವಿಧನಿ ಆಳಿದರೆ ಸುಖ ತ್ರಿದ ಶಾಲೆಯ ವಿಧನಿ ಆಳಿದರೆ ಸುಖ ನಲಿದು ಬಲಿ ರಾಜ ಕೀರ್ತಿ ವಿಶಾಲ ಭಾನು ತೇಜ ಸಂಧಿಯ ಸಗಿ ನಾವು ಒಮ್ಮತದಿಂದಿರ ಸಂಪದವೋ ಸಂಧಿಯ ಸಗಿ ನಾವು ಒಮ್ಮತದಿಂದಿರ ಸಂಪದವೋ ಸಿಂಧುವಿನಲ್ಲಿ ಹೊಂದುವುದಕ್ಕೆ ನಮಗೆ ಒಂದು ಪಾಯವ ಗೋವಿಂದನುತ ಸಿಂಧುವಿನಿಂದಲಿ ಹೊಂದುವುದಕ್ಕೆ ನಮಗೊಂದು ಪಾಯ ಗೋವಿಂದನು ಅರುಗಿಲ ನಮಗೊಂದು ಪಾಯ ಗೋವಿಂದನು ಅರುಗಿದ ಲಾಲಿದು ಬಲಿ ರಾಜ ಕೀರ್ತಿ ವಿಶಾಲ ಭಾನು ತೇಜ ಲಾಲಿಸಬೇಕು ಬಲಿರಾಯ. ಹೇಳು. ಓ ಅನು ತೇಜ. ಹೌದು, ನಮಗೂ ಆಶ್ಚರ್ಯ. ಬಿಟ್ಟು ಕೊಡ್ತಾರೆ. ಈ ದಿವಸ ನಾವು ಪಾತಾಳಕ್ಕೆ ಬರ್ತೇವೆ ಅಂತ ನಮಗೂ ನಿರೀಕ್ಷೆ ಇರಲಿಲ್ಲ. ನಿನ್ನ ನೋಡುವ ಭಾಗ್ಯ ನಮಗಿತ್ತು ಅಂತ ಅನಿಸುತ್ತಾ ಇದೆ. ಒಂದು ಸಂದರ್ಭ ನೀನು ನಿಮ್ಮ ಅರ್ಧನ ಕೂಡಿಕೊಂಡು ದೇವಲೋಕಕ್ಕೆ ದಾಳಿ ಇಟ್ಟವನು ನೀನು. ಹೌದು. ದೇವ ಕತ್ತುಗೆಯನ್ನೇ ಏರಿದವನು, ನಮ್ಮೆಲ್ಲರನ್ನ ಕಾರುಗೆಡಿಸಿದವನು ನೀನು. ಆದರೆ ಅಂತ ಕತ್ತುಗೆಯನ್ನ ಪಡೆದು ಮತ್ತೆ ಪುನಃ ನಮ್ಮ ಬಿಟ್ಟುಕೊಟ್ಟಿಯಲ್ಲ, ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೇಕು. ನಾನು ಒಂದು ಕಾಲದ್ದೆಲ್ಲ ಈಗ ನೆನಪು ಮಾಡ್ಕೊಳ್ಳುವುದು ಬಿಟ್ಟರು ಮತ್ತೇನಲ್ಲ. ಹಾಗೆ ಆ ಸಂದರ್ಭ, ನಿನ್ನ ಸಾಧನ, ನಿನ್ನ ಸಾಹಸ ಯಾರೂ ಮೆಚ್ಚಿಕೊಳ್ಬೇಕು. ಈಗೂ ನಾವು ಮೆಚ್ಚಿಕೊಳ್ತೇವೆ. ನಾವು ಅಂತಲ್ಲ, ಲೋಕವೇ ಮೆಚ್ಚಿಕೊಂಡಿದೆ. ನೀ ಏನು ಒಂದು ಅವರ ಸಾಧನೆ ಅನ್ನೋದಕ್ಕಿಂತ ಅವ್ರ ಮನಸ್ಸು ಅಂತ ಕೂತ್ಕೊಂಡ ಇಂಥ ಮನಸ್ಸವರು ಯಾರು ಸಿಗ್ತಾರೋ. ದೇವಲೋಕ ನನಗೆ ನಿಂಗೆ ಅರ್ಥ ಆಗುದಿಲ್ಲ. ನನಗೆ ಬಹಳ ಹೊಗಳು ಕುಳ್ಳೆ ಹೆದರಿಕೆ ಅಂತ ಮೊಂಡ ತೋಡ್ತಿದ್ದ ಅದು ವೈರಿಗಳ ಹಾಗ ಹೋಗಿದ್ರೆ ಹೆದರಿಕೆ ಆಗೋದು. ಭೂಲೋಕದಲ್ಲೆಲ್ಲ ನಡೆಯುವುದು ನೀವು ಕಂಡಿದ್ದೀವಿ. ಎರಡು ಕೊಡುವುದು 200 ಕಸ್ಕೊಡುವುದು ಯಾರಿಗೆ ಬೇಕು ಅಲ್ವಾ? ಆದ್ರೆ ಏನು ಮಾಡೋಣ ಹೇಳು. ಅಂತೂ ನಿನ್ನಿಂದ ನಾವು ಪಡೆದಿದ್ದೇವೆ ಗದ್ದುಗೆಯನ್ನ. ಆ ಹೊತ್ತು ಇಂದು ಎಲ್ಲವೂ ಬರಿದಾಗಿ ಹೋಗಿ ಎಲ್ಲವನ್ನೂ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಯಾರು ಕೊಟ್ಟೆ? ನಮ್ಮಿಂದ ಒಂದು ಅಚಾತುರ್ಯ ನಡೆದು ಹೋಯಿತು. ಮೊನ್ನೆ ನಮ್ಮ ದೇವಲಕ್ಕೆ ಬಂದವರು ಮಹರ್ಷಿಗಳು ದುರ್ವಾಸರು. ಆ ಗೋವಿಂದರಿಂದ ಪಡೆದಂತ ಒಂದು ಮಂದಾರದ ಮಾಲಿಕೆಯನ್ನು ಪಡೆದು ಬಂದರು. ದೇವೇಂದ್ರ, ನಿನ್ನ ಶೋಭೆಗೆ, ನಿನ್ನ ಏಳಿಗೆಗೆ ಇದು ಸ್ಫೂರ್ತಿ, ಇದನ್ನ ಇಟ್ಕೋ ಅಂತ ಹೇಳಿಬಿಟ್ಟು ಅಹಂಕಾರಿ ನಾನು ಅಹಂಕಾರ ಕಾರಣಕ್ಕಾಗಿ ಅದು ಆ ಮಂದಾರದ ಮಾಲಿಕೆಯನ್ನು ಕೈ ಹಿಡಿದು ನನ್ನ ಐರಾವತ್ತ ಸೊಂಡಿಲಿಗೆ ಎಸೆದೇ ಬಿಟ್ಟೆ. ನನಗದು ಬೇಡ ಅನ್ನುವುದಾದ ಕ್ರೋಧಗೊಂಡಂತ ಮಹರ್ಷಿಗಳು ಶಾಪವನ್ನೇ ಕೊಟ್ಟು ಬಿಟ್ಟರು. ಇಲ್ಲಿರುವಂತಹ ವಸ್ತುಗಳೆಲ್ಲವೂ
ಸಮುದ್ರ ಪಾಲಾಗಿ ಹೋಗಲಿ ಅಂತ ಅವರು ಕೊಟ್ಟಿದ್ದೇ ತಡ ಶಾಪ. ಒಂದೊಂದು ಕಳ್ಕೊಂಡು ಬರ್ತಾ ಇದ್ದೇನೆ. ನೋಡಿ, ಈ ಪ್ರಪಂಚದಲ್ಲಿ ಎಷ್ಟು ವಿಚಿತ್ರ. ನಮ್ಮನ್ನು ದುಷ್ಟರು ಅಂತ ಕರೆದು, ನಿಮ್ಮನ್ನ ಸುಮನಸರು ಅಂತ ಕರೆದು, ಆದ್ರೆ ತಪಸ್ವಿಗಳಿಗೆ ಅವಮಾನ ಮಾಡಿದ್ ನೀವೇ ಅಲ್ವ? ಪರಿಣಾಮ ಕಳ್ಕೊಂಡ್ರಿ. ಹೌದು. ಹಾಗಾಗಿ ಇದಕ್ಕೆ ಪರಿಹಾರ ಏನು? ಕೊಡೋಣ ವೇದಿ ಕಳ್ಕೊಂಡದ್ದ ನಮ್ಮ ಹತ್ರ ಇಲ್ಲ. ಇದ್ರೆ ನಾವು ಎಷ್ಟೊತ್ತ ಕೊಡ್ತಿದ್ವಿ. ಹೌದು. ಕಾಮಧೇನು, ಕಲ್ಪವೃಕ್ಷವ, ಐರಾವತವ, ಯಾವ್ದು ಬೇಕಾದ್ರೆ. ಹೌದು. ಕಳೆದುಕೊಂಡದ್ದನ್ನ ಮತ್ತೆ ನಾವು ಪುನಃ ಪಡೆಯಬೇಕು ಅನ್ನುವ ಕಾರಣಕ್ಕಾಗಿ ನಾವು ಮೊರೆ ಹೊಕ್ಕಿದ್ದು ಶ್ರೀಹರಿಯನ್ನು. ನಾವೆಲ್ಲ ಈಗ ತಲೆಬಾಗುವುದು ಅವನಿಗೆ. ಹಾಗಂತ ಅವನ ಅಂಬೋಣ ಮತ್ತೇನಲ್ಲ. ಹೋಗು ನೀನು ಪಾತಾಳದೆಡೆಗೆ, ಬಲಿರಾಯನನ್ನ ಕಾಣು. 66 ಕೋಟಿ ದಾನವರು, 33 ಕೋಟಿ ದೇವತೆಗಳು. ಸತ್ವವಂತರು ನೀವು ದಿವಿಜರು ಕೂಡಿ, ಸತ್ವವಂತರು ನೀವು ಅದಿತಿಜರು ಕೂಡಿ ಪೊಟ್ಟು ಬಂದರ ಗಿರಿಯ, ಪೊತ್ತು ಬಂದರ ಗಿರಿಯ ಇರಿಸುತ್ತ ಮಹಾಬ್ಧಿಯೋಡು ಸುತ್ತಿ ವಾಸುಕಿಯಿಂದ ಮತಿ ಸಲ್ಗೆ, ಗಿರಿಯ ಸುಯ್ಯವ ಸುಖಿಯಿಂದ ಮತಿ ಸಲ್ಗೆ, ಸಕಲ ಸದ್ವಸ್ತು ಹುಟ್ಟುವುದು ಅದರೊಳಗೆ, ಸಕಲ ಸದ್ವಸ್ತು ಹುಟ್ಟುವುದರೊಳಗೆ, ಅತ್ತಿಯು ಶೋಭಿಸುವುದು, ಅತ್ತಿಯು ಶೋಭಿಸುವುದು ನಾಕ ಪದವಿಯು. ಸತ್ವವಂತರು ನೀವು ಭಯರು ಕೂಡಿ ಶರದಿಯ ಮತಿಸುವುದು, ಸತ್ವವಂತರು ನೀವಿದ್ದೀರ. ಹರಿಯ ಅಂಬೋಣದ ಪ್ರಕಾರವಾಗಿ ಅಷ್ಟ ದಿಕ್ಪಾಲಕರನ್ನ ಕೂಡಿ ಪಾತಾಳಕ್ಕೆ ಬಂದಿದ್ದೇನೆ. ಅವನೇ ಸೂಚಿಸಿದ್ದಾನೆ. ದಾನವರು ಹಾಗೂ ದೇವತೆಗಳು ಸೇರಿ ಸಮುದ್ರವನ್ನೇ ಮತಿಸಬೇಕು ನೀವು. ಮಂದರ ಪರ್ವತ, ಅದಕ್ಕೆ ಹಗ್ಗವಾಗಿ ವಾಸುಕಿಯನ್ನ ಸುತ್ತಿ ನೀವು ಅದನ್ನ ಮತ್ತಿದ್ದೀರಿ ಅಂತಾದ್ರೆ ಕಳೆದುಕೊಂಡಂತ ವಸ್ತುಗಳೆಲ್ಲವೂ ಮತ್ತೆ ಪುನಃ ಹುಟ್ಟಿಕೊಳ್ಳುತ್ತದೆ. ನಾಲ್ಕ ಲೋಕವನ್ನೇ ಸ್ವೀಕಾರ ಮಾಡ್ತೀರಾ ಅನ್ನುವುದಾಗಿ ಆ ಸ್ತ್ರೀಯರಿಯೇ ಸೂಚನೆ ಕೊಟ್ಟಿದ್ದಾನೆ. ಅಲ್ಲ, ನೀನಿಷ್ಟು ತಗ್ಗಿ ಬಗ್ಗಿ ನಡೆದದ್ದು ಬಹಳ ಸಂತೋಷ, ಅಂದ್ರೆ ಸಮಾಧಾನ. ಆದರೆ ಇದನ್ನ ಕಟ್ಟಿ ಬೆಳೆಸಿದವ ನಾನೊಬ್ಬನಲ್ಲ. ದೈತ್ಯರು ಅನೇಕರಿದ್ದಾರೆ. ಅವರು ಒಂದು ಮಾತು ಕೇಳದೆ ನಾ ತೀರ್ಮಾನ ಮಾಡ್ಲಿಕ್ಕೂ ಬರುವುದಿಲ್ಲ. ಹಿರಿಯವರಿದ್ದಾರೆ, ಕಿರಿಯವರಿದ್ದಾರೆ, ಅವ್ರ ಅಭಿಪ್ರಾಯ ಬೇಕೇ ಬೇಕು. ಸ್ವಭಾವ ಒಂದೊಂದು ರೀತಿ. ಆಮೇಲೆ ಬಂದ್ಕೊಂಡು ನನ್ನಲ್ಲಿ ಯಾಕೆ ಹೇಳಲಿಲ್ಲ ನೀವು ಕೇಳಿದ್ರೆ ಅಲ್ವಾ? ಇವ್ರ ಸ್ವಭಾವ ಒಂದು ರೀತಿ, ಅವ್ರ ಒಪ್ಪಿಗೂ ಬೇಕು ಅಲ್ವಾ? ನಮ್ಮ ಯಜಮಾನ್ ಹೇಳಿದ್ಮೇಲೆ ಅವ್ರ ಒಪ್ಪಿಗೆ ನಾನು. ಎಷ್ಟು ಜನರಿದ್ದಾರೋ ಅಷ್ಟು ಜಾತಿಯ ಮನಸ್ಸಿರ್ತದೆ. ಹೌದು. ಆದ್ರೆ ಸಾರ್ವತ್ರಿಕವಾಗಿ ಎಲ್ಲರ ಸಮ್ಮತಿ ಕೇಳಿ ಮುಂದುವರಿಯಬೇಕಲ್ವಾ? ಖಂಡಿತ ಖಂಡಿತ. ಈಗ ನಾವೇ ಇಬ್ಬರೂ ಸೇರಿ ಸಮುದ್ರವನ್ನ ಮತಿಸುವುದು, ಆಮೇಲೆ ಬಂದದ್ದನ್ನ ಪಡೆದುಕೊಳ್ಳೋರು ಯಾರು, ಯಾರಿಗೆ ಎಷ್ಟು ಒಳ್ಳೆ ತೀರ್ಮಾನ ಆಗುದು. ನಾವು ನೀವು ಹೇಳಿದಾಗ ಕೇಳ್ತೇವೆ. ಮುಖಾಸುರದನ್ ಬರ ಹೇಳು. ಮುಖಾಸುರ. ಮುಖಾಸುರ